ಸುಮಾರು 3-3.5 ಗಂಟೆಗಳ ಕಾಲ ಕುಳಿತಲ್ಲೇ ಕುಳಿತಿರುವ ಕನ್ನಡದ ಆತ್ಮೀಯ ಶ್ರೋತೃಗಳೇ, ಕುಳಿತಲ್ಲೇ ಕೂತಿರೋರು ಅದೆಷ್ಟು ಕಷ್ಟಪಡ್ತಿದ್ದೀರೋ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಯಾರೇ ಇರಲಿ ಭಾಷಣ ಮಾಡೋದು ನಾವು. ನಿಮ್ಗೆ ಏನು ಆಗ್ತಿದೆ ಅನ್ನೋದು ಕಲ್ಪನೆ ಇರಲ್ಲ. ಆದರೂ ಅನೇಕ ಜನ ಹೊರಗಡೆ ಹೋಗಿ ಬಂದ್ರಿ, ಮತ್ತೆ ಬಂದು ಕೂತ್ರಿ, ಸೀಟ್ ರಿಸರ್ವ್ ಮಾಡಿ ಹೋಗಿದ್ರಿ. ಈ ಭಾಗದಲ್ಲಿ ಕಾರ್ಯಕ್ರಮ ಕೊಡೋದಕ್ಕೆ ನಿಜಕ್ಕೂ ಸಂತೋಷ ಅನ್ನಿಸ್ತು. ಬಹಳ ಶಿಸ್ತಿನ ಸಭೆ. ಎದ್ದು ಹೋಗೋದು ಗೊತ್ತಾಗೋದಿಲ್ಲ, ಬಂದು ಕೂತಿದ್ದು ಗೊತ್ತಾಗಲ್ಲ. ನಮ್ಮಲ್ಲಿ ಧಾರಾಳವಾಗಿ ಕೂಗಿ ಹೇಳ್ತಾರೆ, ಪ್ರಾಣೇಶ ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಒಂದು 5 ನಿಮಿಷ ಬೇರೆ ಏನು ಹೇಳಬೇಡ ಅಂತ. ಅವನೊಬ್ಬನಿಗೋಸ್ಕರ ನಾನು ಏನು ಹೇಳಬಾರ್ದು ಯಾರು. ಸಹೋದರಿ ಸಂಧ್ಯಾ ಶೆಣೆ ಅವರು ಬಂದಿದ್ದಾರೆ. ಅವರು ಕೂಡ ಬಹಳ ವರ್ಷಗಳ ಪರಿಚಯ. ಅವರು ಕೂಡ ಒಳ್ಳೆ ವಾಗ್ಮಿಗಳಾಗಿ ಸಿದ್ಧರಾಗಿದ್ದಾರೆ. ನೀವಂತೂ ಹೇಳೋ ಹಾಗೆ ಇಲ್ಲ, ಅತ್ಯಂತ ಸೌಮ್ಯ ಸಾತ್ವಿಕ ಜನ ಈ ಭಾಗದ ಜನ. ಉತ್ತರ ಕರ್ನಾಟಕ ಭಾಷೆಯವ್ರನ್ನೂ ಇಷ್ಟು ಕರೆಸಿ ಗೌರವಿಸ್ತೀರಿ ಅಂದರೆ ನಿಜಕ್ಕೂ ಅದು ನಮ್ಮ ದೊಡ್ಡ ಪುಣ್ಯ. ಹಂದಾಡಿ ಅವರ ಹಾಸ್ಯ ಅಪೂರ್ಣ ಪ್ರಮಾಣದಲ್ಲಿ ನಾನು ಕೇಳಿರಲಿಲ್ಲ, ಅಲ್ಲಲ್ಲಿ ಇಷ್ಟಿಷ್ಟು ಕೇಳಿದ್ದೆ ನಾನು. ಅವರಿನ್ನೂ ಯೂಟ್ಯೂಬ್ ಚಾನಲ್ ಮಾಡಿಲ್ಲ ಅಂತ ಹೇಳಿದ್ರು. ಖಂಡಿತ ಮಾಡಿರಿ ಅಂತ ಹೇಳಿದೆ ನಾನು. ಮಾಡಬೇಕು, ಇವತ್ತು ಚಾನಲ್ ಯುಗ. ಅದನ್ನು ನೋಡಿ ಮತ್ತೆ ಕರೆಸ್ತಾರೆ. ಯಾಕೆಂದರೆ ಟಿ ವಿನ ಅಥವಾ ಮೊಬೈಲ್ನ ನೋಡೋದು ತುಂಬ ಹೊತ್ತು ಒಂದು 10 ನಿಮಿಷ 15 ನಿಮಿಷ ತೆಗೆದುಬಿಡ್ತಾರೆ. ನನ್ನ ಮಕ್ಕಳೇ ಹ್ಯಾಂಡಲ್ ಮಾಡ್ತಿದ್ದಾರೆ, ಪ್ರಾಣೇಶ್ ಪರ್ಯಟನೆ ಅಂತ. ನೀವು ಹೋಗೋದ್ರೊಳಗಡೆ ಅದನ್ನು ಸಬ್ಸ್ಕ್ರೈಬ್ ಆಗಿ. ಈಗಾಗಲೇ 4 ಲಕ್ಷ ಜನ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರಿಗೆ ಪ್ರತಿ ವಾರ ಹೊಸ ಹೊಸ ವೀಡಿಯೋಗಳು ಹೋಗ್ತವೆ. ಬೇರೆಯವ್ರ ವೀಡಿಯೋಕ್ಕೆ ಹಾಕೋದಕ್ಕೆ ಅದು ಅಲೋವಿಲ್ಲ. ಈಗ ಅವರು ಅದೇನೋ ಇದನ್ನು ತಂದುಬಿಡ್ತಾರೆ, ಒಂದು ಏನು ಮಾಡ್ತಾರಲ್ಲ, ಅದು ಕಾಪಿರೈಟ್ ಹಾಕಿಬಿಡ್ತಾರೆ. ನನ್ನ ಸಿಡಿಗಳು ತುಂಬ ದುರುಪಯೋಗ ಅದು. ಬಹಳಷ್ಟು ವರ್ಷಗಳಿದ್ದೆ ಪ್ರಾರಂಭದಲ್ಲೇ ನಾನು ಕೇಳಿದಿನೇ ರೆಕಾರ್ಡಿಂಗ್ ಮಾಡಿಬಿಡೋದು. TV9ನವರೇ ದಿನಾ ಮಧ್ಯಾಹ್ನ ಹಾಕೋರು. ನಮ್ಮದು 1 ಗಂಟೆ, ದಿನ 1 ಗಂಟೆ, ಏನು ನ್ಯೂಸ್ ಇಲ್ಲ, ಯಾವ ರಾಜಕಾರಣಿನೂ ರಾಜೀನಾಮೆ ಕೊಟ್ಟಿಲ್ಲ, ಯಾರಿಗೂ ಆಕ್ಸಿಡೆಂಟ್ ಆಗಿಲ್ಲ, ಕೊಲೆ ಸುಲಿಗೆ ರೇಪ್ ಯಾವುದು ಇಲ್ಲ, ಹಾಕೋ ಪ್ರಾಣೇಶ್. ಇಂಥ ಪರಿಸ್ಥಿತಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಬಿಡಿಸಿದ್ವಿ. ಯಾಕೆಂದರೆ ನಮ್ಗೆ ಆಶ್ಚರ್ಯ ಆಗ್ತಿರೋದು, ಇಷ್ಟು ನಮ್ಮನ್ನು ಚಾನಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ, ಮೊಬೈಲ್ಗಳಲ್ಲಿ ನೋಡಿದರೂ ಕೂಡ ಇಷ್ಟು ಜನ ಬಂದಿದ್ದೀರಲ್ಲ, ಅದು ಟಿಕೆಟ್ ತಗೊಂಡು ನಿಮ್ಮ ಎಲ್ಲರ ಪಾದ ಪದ್ಮಗಳಿಗೆ ಅನಂತ ನಮಸ್ಕಾರ. ಹೇಳಿದ್ದೇ ಹೇಳೋದಕ್ಕೆ ನಮಗೆ ಬೇಜಾರಿಲ್ಲ, ಕೇಳಿದ್ದೇ ಕೇಳೋಕ್ಕೆ ನಿಮಗೆ ಬೇಜಾರಿಲ್ಲ. ಇದೇ ಹಾಸ್ಯ ಮತ್ತು ಸಾಮಾನ್ಯ ಜನ ಅಥವಾ ಪ್ರಜ್ಞಾವಂತ ಜನರ ಮಧ್ಯದ ಒಂದು ಆಸಕ್ತಿ. ಇಷ್ಟು ಕಡಿಮೆ ಜನ ನಮ್ಮೂರಲ್ಲಿ ಇರಲ್ಲ. 10,000 ಗಟ್ಟಲೆ. ನೀವು ಕೊಪ್ಪಳ ಹೆಸರು ಕೇಳಿದಿರಲ್ಲ, ಕೊಪ್ಪಳ ಜಾತ್ರೆಯಲ್ಲಿ 1.5 ಲಕ್ಷ ಜನ ಇರ್ತಾರೆ. ತರಳಬಾಳ ಹುಣ್ಣಿಮೆಯಲ್ಲಿ ಅಲ್ಲೂ 70,000, 1 ಲಕ್ಷ. ಅಷ್ಟು ಜನರನ್ನು ನೋಡಿದ್ರೆ ನಮಗೆ ಇವತ್ತು ಯಾವುದೋ ಒಂದು ಮದುವೆ ಮನೆಗೆ ಬಂದಿದ್ದೀವಿ ನಾವು ಅಂತ ಅನ್ನಿಸ್ತೀವಿ. ಯಾಕೆಂದರೆ ಟಿಕೆಟ್ ಇದೆ ಈ ಕಾರ್ಯಕ್ರಮಕ್ಕೆ. ಟಿಕೆಟ್ ತಗೊಂಡು ಇಷ್ಟು ನೋಡಿದ್ರೂ ಟಿಕೆಟ್ ತಗೊಂಡು ಬಂದಿರಲ್ಲ, ನಿಮ್ಮ ಧೈರ್ಯಕ್ಕೆ ನಾನು ಋಣಿಯಾಗಿದ್ದೇನೆ, ಮೆಚ್ಚಲೇಬೇಕಾದ. ಈ ಕಾರ್ಯಕ್ರಮದ ಆಯೋಜಕರೆಲ್ಲರಿಗೂ ನಾವು ಅನಂತ ನಮ್ಮ ತಂಡ, ಅಣ್ಣ ತಮ್ಮಂದಿರ ಏನು ತಂಡ ಇದೆ ಇದು, ಈ ತಂಡ ಎಲ್ಲ ಊರುಗಳಲ್ಲೂ ಒಂದೊಂದು ತಮ್ಮ ಸಂಸ್ಥೆಯನ್ನು ಸ್ಥಾಪಿಸಿ ಆ ಭಾಗದ ಎಲ್ಲ ಕಲಾವಿದರಿಗೆ ಗೌರವ ಕೊಡ್ತಿದ್ದಾರೆ. ನಾವು ಈ ಊರ ಹೆಸರೇ ಕೇಳಿದ್ದಿಲ್ಲ, ಕೊಳಲಗಿರಿ. ನೋಡಿ, ಹೆಸರೇ ಕೇಳಿಲ್ಲ ನಾವು ಈ ಊರಿನ. ಆದರೆ ಬಂದ ಮೇಲೆ ಎಷ್ಟು ಸಂತೋಷವಾಗಿ, ನಿಜಕ್ಕೂ ಈ ಊರಲ್ಲಿದ್ದರೆ ಕೊಳಲು ವಾದನ ಕಿವಿಗೆ ಬೀಳ್ತದೇನೋ ಅನ್ನೋಷ್ಟು ಶಾಂತವಾಗಿರ್ತಕ್ಕಂಥ ಊರು. ಕೃಷ್ಣ ಹುಟ್ಟಿದಾಗ ಆತನ ಕೈಯಲ್ಲಿ ಒಂದು ವಾದ್ಯ ಬೇಕಾಗಿತ್ತು. ಅನೇಕ ವಾದ್ಯಗಳು ಆತನ ಮುಂದೆ ಬಂತಂತೆ. ನನ್ನ ಆರಿಸಿಗೋ, ನನ್ನ ಆರಿಸಿಗೋ. ಡೊಳ್ಳು ಬಂತು, ಡೊಳ್ಳು ಗೊತ್ತಲ್ಲ ನಿಮಗೆ, ಡ್ರಮ್, ಅದು ಬಂತು, ನನ್ನ ಆರಿಸಿಗೋ. ನೀನು ಅದನ್ನು ಕೊಳಲು ಹಾಕೊಂಡು ಬಾರಿಸ್ತಾ ಹೋದರೆ ಜನ ಎಲ್ಲ ನಿನ್ನ ಹಿಂದೆ ಬರ್ತಾರೆ. ಸಂತೋಷ. ನೆಕ್ಸ್ಟ್ ತಂಬೂರಿ, ಸಿತಾರ್, ತಂತಿಗಳು ನೋಡು, 6 ತಂತಿಗಳಲ್ಲಿ 7 ಸ್ವರ ನುಡಿಸ್ತೀವಿ. ನನ್ನ ಆರಿಸಿಗೋ, ಗಿಟಾರು ಎಲ್ಲ ಬಂತು. ಅವನ್ನೆಲ್ಲ ಕೇಳ್ತಿದ್ದ, ನಿಮ್ಮನ್ನು ಆರಿಸ್ಕೋಬೇಕಾ, ನಿಮ್ಮನ್ನು ಆರಿಸ್ಕೋಬೇಕಾ ನಾನು ಅಂತ. ಅವೆಲ್ಲ ತಮ್ಮ ವರ್ಣನೆ ಮಾಡ್ಕೊತಿದ್ವು. ತಬಲ, ಡಮರುಗ, ಹಿಂಗೆ ಟಿಕ್ 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 ಅನ್ನಿಸ್ತಾರಲ್ಲ, ಅಂಥ ವಾದ್ಯಗಳು ಕೂಡ ಇದ್ವು ಅಂತ. ಇದು ಕಲ್ಪನೆನೇ ಇರ್ಬೋದು, ಆದರೆ ಇದ್ರ ಹಿಂದೆ ತತ್ವ ಎಂಥದ್ದಿದೆ ನೋಡಿ ನೀವು. ಎಲ್ಲ ವಾದ್ಯಗಳನ್ನು ನೋಡ್ತಾ, ಸುಮಾರು ಒಂದು 32-40 ವಾದ್ಯಗಳು ಎಲ್ಲವನ್ನ ನೋಡ್ತಾ ಬಂದಂತೆ ಕೃಷ್ಣ. ನನ್ನ ಆರಿಸ್ಕೋ ಕೃಷ್ಣ, ನನ್ನ ಆರಿಸ್ಕೋ ಕೃಷ್ಣ. ಕೊನೆಗೆ ಕೊಳಲು.
ಅದು ಏನೋ ಕೇಳಿರುತ್ತೆ, ಕೃಷ್ಣ ಯಾರನ್ನೂ ಆರಿಸಗಳಲ್ಲ ನೀನು, ಏನಪ್ಪ ಅಂದಾಗ ನಾನು ನಿನ್ನನ್ನು ಆರಿಸ್ಕೋತೀನಿ. ಏನು? ಆವಾಗ ಕೊಳಲು ಹೇಳ್ತಂತೆ, ನನ್ನ ಆರಿಸಿಗೆ ಡ್ರಮ್ ಇತ್ತು, ಗಿಟಾರ್ ಇತ್ತು, ಎಂತೆಂಥ ವಾದ್ಯಗಳಿದ್ದವು, ಅವನ್ನೆಲ್ಲ ಬಿಟ್ಟು ನನ್ನ ಹತ್ರ ಏನಿದೆಯಪ್ಪ, ಬರೀ ರಂಧ್ರಗಳು, ತೂತುಗಳು. ಯಾರಾದರೂ ಉಸಿರು ತುಂಬಿದ್ರೆ ಮಾತ್ರ ನನಗೆ ಜೀವ ಬರೋದು. ಅದಕ್ಕೋಸ್ಕರ ನೀನು ಆ ಬೇರೆ ಆರಿಸ್ಕೊಂಡಾಗ ಅದು ಹೇಳ್ತಂತೆ, ಮೈಯೆಲ್ಲ ರಂಧ್ರಗಳಿದ್ರು, ಯಾರಾದರೂ ನೀನು ಬಳಸ್ಕೊಂಡ್ರೆ ಮಾತ್ರ ನೀನು ಏನು ಸುಮಧುರವಾದಂಥ ಧ್ವನಿಯನ್ನು ಕೊಡ್ತೀಯ. ಈ ನಿನ್ನ ನಿಸ್ಪೃಹ ಮಾನಾಪಮಾನಗಳನ್ನು ಲೆಕ್ಕಿಸದೆ ನೀನು ನಾನು ಸಣ್ಣವನು ಅಂತ ತಿಳ್ಕೊಂಡಿದ್ದೀಯಲ್ಲ, ಅದಕ್ಕೆ ನಾನು ನಿನ್ನನ್ನೇ ಆರಿಸ್ಕೊತೀನಿ ಅಂಥೇಳಿ ಕೊಳಲನ್ನು ಆರಿಸ್ಕೊಂಡಂತೆ. ಅದಕ್ಕೆ ಕೃಷ್ಣನ ಕೈಯಲ್ಲಿ ಕೊಳಲಿರ್ತದೆ. ನಾವು ದೇವಸ್ಥಾನಗಳಿಗೆ ಎಲ್ಲ ನಾವು ದೊಡ್ಡ ಶ್ರೀಮಂತ, ತೇರು ಮಾಡಿಸ್ಕೊಡ್ತೇನೆ, ವಜ್ರ ಕವಚ ಮಾಡಿಸ್ಕೊಡ್ತೇನೆ ಅಂತೆಲ್ಲ ಹೇಳ್ತಾರಲ್ಲ, ಅಂಥ ಜನರನ್ನ ಹಿನ್ನೆಲೆಯಾಗಿ ಇಟ್ಕೊಂಡು ತಪ್ಪು ಅಂತ ನಾ ಹೇಳಲ್ಲ. ಒಂದು ಬಿದಿರು, ಅದು ರಂಧ್ರಗಳಿರೋ ಬಿದಿರು ಕೃಷ್ಣಗೆ ತನ್ನನ್ನು ಅರ್ಪಿಸಿಕೊಂಡ ರೀತಿ ಇದು ಅಂತ ಈ ಕಥೆಯನ್ನು ನಾನು ಭಾಗವತದಲ್ಲಿ ಓದ್ತೀನಿ. ನಾನು ಹೇಳೋದು ಹಾಸ್ಯ, ಆದರೆ ನಾನು ಓದೋದೆಲ್ಲ ಧಾರ್ಮಿಕ ಗ್ರಂಥಗಳು, ವಿಶೇಷವಾಗಿ ಭಾಗವತ, ಮಹಾಭಾರತ, ರಾಮಾಯಣ ಇವುಗಳೆಲ್ಲ ಓದಿತ್ತು. ಯಾಕೆಂದರೆ ವಯಸ್ಸಾಯ್ತು ನನಗೆ ಎಷ್ಟು ವಯಸ್ಸಿರ್ಬೋದು ಈಗ? 85 ಅಂತ ನೋಡಿ ಯಾರು. ನನ್ನ ಫೋಟೋ ಇರ್ತಿತ್ತು 85 ಇದ್ರೆ. 65 ವರ್ಷ. 60ಕ್ಕೆ ಅರಳು ಮರಳು ಅಂತಾರೆ. ಸ್ವಲ್ಪ ಮರವು ಜಾಸ್ತಿ ಆಗಿದೆ, ಅದಕ್ಕೆ ಚೀಟಿ ತರ್ತಿರ್ತೀನಿ ಆಗಾಗ, ಇಲ್ಲಾಂದರೆ ಮಹಾಮನಿ ಹೇಳ್ತಿರ್ತಾರೆ. 65 ವಯಸ್ಸಿನಲ್ಲೂ ನನಗೆ ಅಡ್ಡಾಡ್ತಿರೋ ಕಾಲಿಗೆ ಬಲ, ಹೃದಯದಲ್ಲಿ ಆತ್ಮವಿಶ್ವಾಸ, ಬಾಯಿಗೆ ಶಕ್ತಿ ಕೊಟ್ಟಂಥ ಜನ ಕರ್ನಾಟಕದ ನೀವೆಲ್ಲ. ಇದೇ ಬಲವೇ ಬಲ. ದಿನನಿತ್ಯ ಒಂದು ಊರು, 4,500 ಕಾರ್ಯಕ್ರಮಗಳಾಯ್ತು. ನಮ್ಗೆ ಬಹಳಷ್ಟು ದೇಶಗಳಿಗೆ ಹೋಗಿ ಬಂದ್ವಿ. ವಿದೇಶಗಳಲ್ಲೂ ಇಷ್ಟೇ ಕನ್ನಡಿಗರು. ಇವತ್ತು ನಾವು ಯಾವುದೋ ಫಾರಿನಿಗೆ ಬಂದ್ವೇನೋ ಅಂತ ಅನಿಸ್ತಾ ಇದೆ. ಅಲ್ಲಿ ಕನ್ನಡಿಗರು ಕಡಿಮೆ, ಸೆಲೆಕ್ಟೆಡ್ ಕನ್ನಡಿಗರು. ಪಾಪ ಎಲ್ಲೆಲ್ಲಿಂದೋ ಬಂದಿರ್ತಾರೆ, ವಿಮಾನದಲ್ಲೇ ಬಂದಿರ್ತಾರೆ. ಅವರು ಬಂದು ಕೂತು ಕೇಳ್ತಾರೆ. ಕೆಲವ್ರು ನಗಲ್ಲ, ಕೆಲವ್ರು ಚಪ್ಪಾಳೆ ತಟ್ಟಲ್ಲ. ನಿಮ್ಮ ಕಡೆ ನಾನು ದಕ್ಷಿಣ ಕನ್ನಡ, ಉಡುಪಿ ಗಿಡುಪಿ ಕಡೆ ಇದು ಇನ್ನು ಮಂಗಳೂರು ಕಡೆ ಹೋದಾಗ, ಏನು ಸರ್ ನೀವು ನಗೋದೇ ಇಲ್ಲ, ಚಪ್ಪಾಳೆ ತಟ್ಟೋದೇ ಇಲ್ವಲ್ಲ, ಹೇಗೆ ಮಾತಾಡ್ಬೇಕು ನಾವು, ನೀವು ನಕ್ಕರೆ ನಮಗೆ ರಿಯಾಕ್ಷನ್ನು ಮುಂದುವರಿಸ್ತೀವಪ್ಪ ಅಂದಾಗ ಒಬ್ಬರು ಹೇದ್ ನಿಂತರು, ಕೂತಿದ್ದೀವಲ್ವ ನೋಡಿ, ನಾವು ಚಪ್ಪಾಳೆ ತಟ್ಟಲ್ಲ, ಎದ್ದು ಹೋಗಲ್ಲ, ಕೂತಿದ್ದೀವಲ್ವ. ಕೂತಿದ್ರೇ ನಿಮಗೆ ಗೌರವ ಕೊಟ್ಟಾಗೆ, ನಾವು ನಿಮ್ದು ಇಷ್ಟ ಆಗಿದೆ ಅಂತ ಅರ್ಥ. ಇದು ಬರೀ ಮಂಗಳೂರಲ್ಲ, ನಿಮಗೂ ಅನ್ವಯಿಸ್ತದೆ. ನೀವು ಹಾಗಂದ್ರು ಅಂದರೆ ಇಲ್ಲಿ ಇನ್ನೊಂದು ಸೇರಿಸ್ಕೊಂಡೀವಿ, ಕೂತಿದ್ದೀವಲ್ವೋ, ಯಾಕೆ ಟಿಕೆಟ್ ತಗೊಂಡಿದ್ದೀವಲ್ಲ. ಟಿಕೆಟ್ ಇರಲಿಲ್ಲ ಅಂದರೆ ಏನಿತ್ತು ನಮ್ಮ ಪರಿಸ್ಥಿತಿ ಅನ್ನೋದು ನನಗೀಗ ಅರ್ಥ ಆಯಿತು. ಇದು ಹಾಸ್ಯವನ್ನು ಸಲೀಸಾಗಿ ತೆಗೆದುಕೊಳ್ಳುವಂಥ ಒಂದು ಮಾರ್ಗ ಅಂತ ಹೇಳ್ತಾ, ನನ್ನ ಕಾರ್ಯಕ್ರಮಗಳನ್ನ ತುಂಬ ಜನ ಕೇಳಿದ್ದೀರಿ, ತುಂಬ ಜನ ನೋಡಿದ್ದೀರಿ, ಆದರೂ ಮತ್ತೆ ಟಿಕೆಟ್ ತಗೊಂಡು ಬಂದಿರಿ ಅಂದರೆ ಇದು ನನ್ನ ಪುಣ್ಯವೋ ನಿಮ್ಮ ಕರ್ಮವೋ ನಾನರಿಯ. ನಾವು ಅಡ್ಡಾಡಿರ್ತಕ್ಕಂಥ ಊರುಗಳ ಹೆಸರನ್ನಾಗಿ ಹೇಳ್ತೀನಿ. ನೀವು ಭಾಳಷ್ಟು ಜನ ನಿಮ್ಮ ಕಡೆಯವ್ರು ನಮ್ಮ ಕಡೆ ಬರಲ್ಲ, ಆದರೆ ನಾವು ಉತ್ತರ ಕರ್ನಾಟಕದವರು ಎಲ್ಲ ಊರುಗಳು ಅಡ್ಡಾಡ್ತೀವಿ. ಯಾಕೆ ಹೇಳ್ರಿ, ಅಲ್ಲಿ ಬಿಸಿಲು ಜಾಸ್ತಿ. ಸದ್ಯ ಬಿಸಿಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ನಾವು ಊರು ಅಡ್ಡಾಡ್ತೀವಿ. ಊರುಗಳ ಹೆಸರು ಹೇಳ್ತೀನಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಊರ ಹೆಸರು ತಿಂತೀನಿ. ಯಾರನ್ನು ತಿಂತೀಯಪ್ಪ? ಊರ ಹೆಸರೇ ತಿಂತೀನಿ. ತಿಂತಣಿ, ಅದು ತಿಂತೀನಿ. ಎಲ್ಲಿದೆ ಗೊತ್ತಾ? ಇಲ್ಲೊಂದು ತಿಂತೀನಿ ಇದೆಯಾ? ತಿಂತೀನಿ ಮೌನೇಶ್ವರ, ಶಾಪುರ ಅಂತ. ಎರಡನೇದು ಕುಡಿತೀನಿ. ಕಂಡಕ್ಟ್ರು, ಬೆಂಗಳೂರು ಬಸ್ ಓಡಿಸೋ ಕಂಡಕ್ಟ್ರು ಒಬ್ಬ ಹತ್ತಿದ, ಎಲ್ಲಿಗೆ? ಕುಡಿತೀನಿ. ಬಸ್ಸಲ್ಲಿ ಕುಡಿಬಾರ್ದು ಮಗನೇ, ಕೆಳಗಡೆ ಹೇಳೋದು ಕುಡಿದು, ಇಲ್ಲ ಮನೆಗೆ ಹೋದ್ಮೇಲೆ ಕುಡಿ ಅಂತಾರೆ. ಕುಡಿತೀನಿ ಅನ್ನೋ ಊರು ಬಳ್ಳಾರಿ ಜಿಲ್ಲೆಯಲ್ಲಿದೆ. ತಿಂತೀನಿ, ಕುಡಿತೀನಿ. ನೆಕ್ಸ್ಟ್ ಹುಡುಗಿ, ಊರ ಹೆಸರು ಹುಡುಗಿ. ಹುಡುಗಿ ಇರೋ ಊರಿಂದ ಏನು ಪ್ರಾಬ್ಲಮ್ ಇಲ್ಲ, ಬಸ್ಸಲ್ಲಿ ಹೋಗೋರು ಹೋಗ್ಬಿಡ್ತಾರೆ. ಎಲ್ಲಿದೆ ಹುಡುಗಿ? ಹುಮನಾಬಾದ್ ತಾಲೂಕಲ್ಲಿದೆ. ಯಾಕೆ ಬಂತು ಗೊತ್ತಿಲ್ಲ ಹುಡುಗಿ ಹೆಸರು. ಅಲ್ಲಿ ಅವನು ಹೋದ್ಮೇಲೆ ಆ ಜಾಗದಲ್ಲಿ ಟೆಂಪೋಗಳು ಬಂದು ನಿಲ್ತವೆ, ಪ್ರೈವೇಟು. ಅವರು ಚಾರ್ಜ್ ಸಮೇತ ಕೂಗ್ತಾರೆ. 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ, 10 ರೂಪಾಯಿಗೊಂದು ಹುಡುಗಿ. ಈ ಮದುವೆ ಆಗದೆ ಇರೋ ಗಂಡುಗಳು ಇರ್ತಾವಲ್ಲ, ನಮ್ಗೆ 4 ಜನ ಗಂಡು ಮಕ್ಕಳು, ಹೆಣ್ಣೆ ಸಿಗ್ತಾ ಇಲ್ಲ, 50 ರೂಪಾಯಿ ಕೊಡ್ತೀವಿ, ನಮಗೊಂದು 4 ಹುಡುಗಿನ ಕೊಡಿ ಸರ್. 10 ರೂಪಾಯಿಗೊಂದು ಹುಡುಗಿಯ, ಊರ ಹೆಸರು ಹುಡುಗಿ. ನೆಕ್ಸ್ಟ್ ಬಾಚಣಿಕೆ.
ತಲೆ ಎಲ್ಲ ಬೋರ್ಡು, ಒಂದು ಬಾಚಣಿಕೆ ಕೊಡಿ ಅಂದ ಒಬ್ಬ. ಏನು ಸರ್ ತಲೆಯಲ್ಲಿ ಕೂದಲೇ ಇಲ್ಲ, ಬಾಚಣಿಕೆ. ಊರ ಹೆಸರು ಬಾಚಣಿಕೆ, ಈ ಭಾಗದಲ್ಲಿ ಎಲ್ಲೋ ಇರಬೇಕಲ್ಲ, ಅದು ಬಾಚಣಿಕೆ ಇಲ್ಲಲ್ಲ, ಬಾಚಣಿಕೆ. ಇಲ್ಕಲ್ ಯಾವುದಕ್ಕೆ ಫೇಮಸ್ಸು? ಸೀರೆ. ನೋಡಿ, ಗಂಡಸರೇ ಜಾಸ್ತಿ ಹೇಳ್ತಾರೆ, ಯಾಕೆ ದುಡ್ಡು ಕೊಡೋರು ಅವರಲ್ಲ. ಹಾಂ, ಅದ್ರ ಪಕ್ಕದಲ್ಲೇ ಒಂದು ತುಂಬ ಅಂತ ಊರಿದೆ, ಅದ್ರ ಪಕ್ಕದಲ್ಲಿ ಕರಡಿ ಅಂತ ಒಂದು ಊರಿದೆ. ಇಲ್ಕಲ್, ತುಂಬ, ಕರಡಿ, ಇದು 3 ಬೇರೆ ಬೇರೆ ಊರು. ಆದರೆ ಬಸ್ಸುಗಳು ಹೋದ್ಮೇಲೆ ಟೆಂಪೋದವ್ರು ಆ ಜಾಗಕ್ಕೆ ಬಂದು ನಿಂತು ಕೂಗ್ತಾರೆ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ, ಇಲ್ಕಲ್ ತುಂಬ ಕರಡಿ. ಈ ಬೆಂಗಳೂರು ಜನ ಅಯ್ಯೋ ಇಲ್ಕಲ್ ತುಂಬ ಕರಡಿ ಅಂತೆ, ಬೇಡ ನಡೀರಿ, ಸೀರೆ ಬೇಡ, ಲಂಗ ಬೇಡ, ಹೋಗ್ಬೇಡ. ನೆಕ್ಸ್ಟು ಜನಿವಾರ. ನಿಮ್ಮ ಭಾಗದಲ್ಲಿ ಇದೇನಾದ್ರೆ ಜನಿವಾರ ಇಲ್ಲಲ್ಲ? ಹಾಂ, ಹಾಸನ್ ಜನಿವಾರ. ಜನಿವಾರದವ್ರು ಯಾರು ಹೇಳಿರಿ? ಜನಿವಾರದ ಎಲ್ಲ ಬ್ರಾಹ್ಮಣರ ಕೆಳಗಡೆ ಹೇಳಿದ್ಬಿಟ್ಟು ನೋಡ್ತಾರೆ. ಅವ್ರು ಊರೇ ಅಲ್ಲ, ಊರ ಹೆಸರು ಜನಿವಾರ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಇನ್ನೊಂದು ಮದುವೆ ದಿಬ್ಬಣ, ಎಲ್ಲ ಬೀಗರು ಬಿಲ್ಸನೆಲ್ಲ ಕರ್ಕೊಂಡು ಆ ಬಸ್ ಸೇರಿದರು. ಏನು, ಯಾವ ಊರು? ಶಿವನ ಪಾದ. ಶಿವನ ಪಾದಕ್ಕೆ ಹೋಗೋರು ಯಾರ್ರಿ? ಶಿವನ ಪಾದಕ್ಕೆ ಹೋಗೋರು ಯಾರ್ರಿ? ಮದುಮಗ ಮೊದಲಿಗಿತ್ತು ಅಲ್ಲೇ ಕೂತಿದ್ದಾರೆ ಪಾಪ. ಆ ಊರ ಹೆಸರು ಶಿವನ ಪಾದ. ಅದಕ್ಕೆ ನಾವು ಎಂಥ ಪುಣ್ಯ ಮಾಡಿದ್ದೀವಿ ಅಂದರೆ ಈ ಊರುಗಳಿಗೆಲ್ಲ ಹೋಗಿದ್ದೀವಿ ನಾವು. ನೀವು ಆ ಕಡೆ ಬರಲ್ಲ, ಅಲ್ಲಿ ಬಿಸಿಲು ಜಾಸ್ತಿ ಅಂತ ಬರಲ್ವೋ, ಅಥವಾ ಭಾಷೆ ತಿಳಿಯಂತ ಬರೋ. ನೀವು ಎಲ್ಲಿದ್ದೀರಲ್ಲ ಸೇಫ್. ನೋಡಿ ಎಷ್ಟು ಬೆಳ್ಳಗಿದ್ದೀರಿ ಎಲ್ಲರೂ. ನಾವು ಹೇಗಿದ್ದೀವಿ ನೋಡ್ರಿ. ಯಾಕೆ? 432 ಊರು ಸುತ್ತಿದ್ದೀವಿ. ಎಲ್ಲ ಊರುಗಳು ಬಿಸಿಲಿನ ನಾಡುಗಳೇ ನಮ್ಮದು. ಎಲ್ಲ ಅರ್ಥ ಆಗುತ್ತಲ್ಲ ಉತ್ತರ ಕರ್ನಾಟಕ ಭಾಷೆ? ಓಕೆ, ಶಿವನ ಪಾದ ಆಯಿತು. ಹಾಂ, ಇನ್ನೊಂದು ಎಷ್ಟು ಚೆನ್ನಾಗಿದೆ ವಾಕ್ಯ ಇದು. ಊರಲ್ಲ, ಊರ ಹೆಸರು ಏನು ಗೊತ್ತಾ? ಬಂದಾಳ, ಕರ್ದಾಳ, ಬಸರಾಳ, ಹಡದಾಳ. ಬಂದಾಳ, ಕರ್ದಾಳ, ಬಸರಾಳ, ಹಡದಾಳ. ಒಂದು ಕ್ರಿಯೆ ಆಗೋಯ್ತು ಇಲ್ಲಿ. ಇದು ಊರ ಹೆಸರು ನಮ್ಮ ಭಾಗದಲ್ಲಿ. ನೆಕ್ಸ್ಟ್ ಗುಣವಂತಿ, ಇಲ್ಲೇ ಎಲ್ಲ ಇದೆ. ಕಮಲಶಿಲೆ, ಇವೆಷ್ಟು ಚೆನ್ನಾಗಿದೆ ನೋಡಿ. ನಿಮ್ಮ ಕಡೆ ಎಲ್ಲ ಸುಂದರನೇ. ಕಮಲಶಿಲೆ. ಇನ್ನೊಂದು ಊರಿದೆ ಕಾಣಕೋಣ, ಇದೆಯಲ್ಲ ನೋಡಿ, ನೋಡಿದವರಿದ್ದಾರೆ ಕಾಣಕೋಣ. ಇದು ನಮ್ಮ ಉತ್ತರ ಕರ್ನಾಟಕ ಒಂದು ಹಾಡಾಗಿತ್ತು. ಒಬ್ಬನಿಗೆ ಹಿಂದಿ ಹಾಡು ಬರ್ತಿತ್ತು. ಏನು ಹಾಡ್ತಿದ್ದ ಅವನು? ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್, ಕಿತ್ನಾ ಬದಲ್ ಗಯ ಇನ್ಸಾನ್. ಎಲ್ಲ ಹಳೆ ಹಿರಿಯರ ಕಾಲದ ಹಾಡುಗಳಿವೆ. ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್, ಕಿತ್ನಾ ಬದಲ್ ಗಯ ಇನ್ಸಾನ್. ಮುಂದೆ ಬರ್ತಿರ್ಲಿಲ್ಲ ಅವನಿಗೆ. ಇದನ್ನೇ ಹಾಡೋನು ಇಡೀ ಊರು ತುಂಬ ಅಡ್ಡಾಡ್ತಾ. ದೇಖ್ ತೆರೆ ಸಂಸಾರ ಕ್ಯಾ, ತಲೆ ಕೆಟ್ಟುಬಿಡ್ತಾ ಊರು ಜನರು. ಬಡ್ಡಿ ಮಗನೇ ಕೂತ್ಕೊಳ್ಳಿ, ಪೂರ್ತಿ ಹಾಡ್ತೀವೋ ಇದನ್ನು ಹಾಡೋದು ಬಿಡ್ತೀಯೋ? ನನಗೆ ಬರುತ್ತೆ, ಹಾಡಲ್ಲ, ಒದಿತೀವಿ. ನೀನು ಹಾಡಲೇಬೇಕು. ನೀನು ಹಾಡೋದು ಏನು ಕೊಡ್ತೀರ? ನೀ ಏನು ಕೇಳ್ತೀವಿ ಅದು ಕೊಡ್ತೀವಿ. ಅವನಿಗೆ ಬರ್ತಿರ್ಲಿಲ್ಲ ಹಿಂದಿ. ಹೇಗೆ ಜೈಂಟ್ ಮಾಡ್ತಾರೆ ನೋಡಿ, ದನ ಕಾಯೋ ಹುಡುಗರು. ದೇಖ್ ತೆರೆ ಸಂಸಾರ ಕಿ ಹಾಲತ್ ಕ್ಯಾ ಹೋ ಗಯ ಭಗವಾನ್, ಕಿತ್ನಾ ಬದಲ್ ಗಯ ಇನ್ಸಾನ್. ಮುಂದೆ ಕಾಣ ಕೋಣ ಕರ ಕಟಕಟ ಬೋಲೆ, ಕೋಣ ಕಾಣ ಕರ ಕುಟ ಕುಟ ಬೋಲೆ, ಕಟಕಟ ಬೋಲೆ, ಕುಟು ಕುಟು ಬೋಲೆ, ಕಿಟಿ ಕಿಟಿ ಬೋಲೆ ರೇ, ಹರ ಹರ ಶಂಭೋ ಮಹಾದೇವ. ಇದು ಕ್ರಿಯೇಟಿವಿಟಿ ನಿಜವಾಗ್ಲೂ. ಕಾನ್ವೆಂಟ್ ಆಗಲೇ ಹೇಳಿದ್ರಲ್ಲ, ಕಾನ್ವೆಂಟ್ ಓದಿರೋ ಮಕ್ಕಳು ಹೇಗಿರ್ತವೆ. ಡ್ಯಾಡಿ ನಾನು ಇಲ್ಲಿ ಕೂತ್ಕೊಳ್ಳ, ಮಮ್ಮಿ ನಾನು ಹೋಗ್ಲಾ. ಅವ್ರು ರ್ಯಾಂಕ್ ಸ್ಟೂಡೆಂಟು. ಈ ಫೇಲ್ ಆದವ್ರು ಇರ್ತಾವೆ ನೋಡ್ರಿ, ಜಗತ್ತಾಳ್ತಾವೆ ಅವು. ನೀವು ವಿಧಾನಸೌಧದಲ್ಲಿ ಹೋದ್ರೆ ಗೊತ್ತಾಗ್ಬಿಡ್ತಾನೆ ನಿಮಗೆ. ಹಾಂ, ಬುದ್ಧಿವಂತರಿಗೆ ಬೆಲೆನೇ ಇಲ್ಲದಂಥ ಕಾಲ ಇದು. ಜಾಣರಿಗೆ, ಬುದ್ಧಿವಂತರಿಗೆ ಎಷ್ಟು ವಿರೋಧಾಭಾಸ ಆಗ್ತಿದೆ ಈ ದೇಶದಲ್ಲಿ ಅಂದರೆ, ದೊಡ್ಡವ್ರ ಮುಂದೆಲ್ಲ ಜಾಣರಿದ್ದೀವಿ. ಸೆಕ್ರೆಟ್ರಿಗಳು IAS ಮಾಡಿರ್ತಾರೆ, ಅವನು 7ನೇ ಕ್ಲಾಸು ಹೆಬ್ಬೆಟ್ಟು ಓದ್ತಿರ್ತಾನೆ. ಇದು ಈ ದೇಶದ ದುರಂತ. ನಾನು 9 ದೇಶ ಅಡ್ಡಾಡ್ದಿ. ನೆಕ್ಸ್ಟ್ ಈ ಕಡೆ ಇಲ್ಲಿ ಮುಂಡೇವು ಇದೆಯಲ್ಲ, ಮುಂಡೇವು. ಇನ್ನೊಂದಿದೆ ರೀ, ಲೌಡಿ. ಏನು ದುರಂತ ಊರ ಹೆಸರು. ಲೌಡಿ ಕೌನ್, ಲೌಡಿ ಕೌನ್, ಲೌಡಿ ಕೌನ್, ಲೌಡಿ ಕೌನ್ ಅಂತ ಬರ್ತಾರೆ ಟಿಕೆಟಿಗೆ. ಇನ್ನೂ ಒಂದು ಉತ್ತರ ಪ್ರದೇಶದಲ್ಲಿ ಕೈ ಮುಗಿದವನು ಬೇಡ್ಕತ್ತಿದ್ದಾನೆ, ಮೋದಿಯವರೇ ನಮ್ಮ ಊರ ಹೆಸರು ಚೇಂಜ್ ಮಾಡಿ. ಭಾಳ ಕಷ್ಟ ಇದೆ ಸರ್. ಏನಪ್ಪ ನೀನು? ನಮ್ಮ ಊರ ಹೆಸರು ಬೋಸುಡಿ ಸರ್. ಊರ ಹೆಸರು ಬೋಸುಡಿ, ಉತ್ತರ ಪ್ರದೇಶದಲ್ಲಿ ಇದೆ. ಟಿಕೆಟ್ ಒಳಗಡೆ ಬಂದವನು ಹೆಣ್ಮಕ್ಳು ಬೋಗಿಗೆ ಬಂದು ಲೌಡಿ ಕೌನ್, ಲೌಡಿ ಕೌನ್, ಲೌಡಿ ಕೌನ್, ಬೋಸುಡಿ ಕೌನ್, ಬೋಸುಡಿ ಕೌನ್, ಬೋಸುಡಿ ಕೌನ್, ಮೈವ ಬೋಸುಡಿ ಅಂತ ಟಿಕೆಟ್ ತಗೋತಾರೆ. ಎಂಥ ದುರಂತ. ಅದಕ್ಕೆ ಸ್ವಲ್ಪ ಬಿಡುವಾದಾಗ ನೀವು ಊರು ಸುತ್ರಿ. ನೆಕ್ಸ್ಟ್ ನಿಮ್ಮ ಕಡೆ ಆಯ್ತು ನಗುವಿನ ಹಳ್ಳ ಅಂತ ಒಂದು ಊರಿದೆ ಅಂತ. ಉದ್ರಿ ಅಂತ ಒಂದು ಹಳ್ಳ ಇದೆ. ಉದ್ರಿ ಅಂದ್ರೆ ಗೊತ್ತಲ್ಲ, ದುಡ್ಡು ಕೊಡ್ಲಾರದು. ಉದ್ರಿ. ಬೀಡಿ ಅಂತ ಒಂದು ಊರಿದೆ ಅಂತೆ. ಅದು ಹಾಗೆ ನಿಮ್ಮಲ್ಲಿ ಈ ಭಾಗದಲ್ಲಿ ಯಾವ್ದಾರಂಥ ಊರುಗಳಿದ್ರೆ ಸ್ವಲ್ಪ ನನಗೊಂದು ಲೆಟರ್ನಲ್ಲಿ ಬರೆದು ಹಾಕಿ ಮುಂದಿನ ದಿವಸ ಸಾರಿ ಅದನ್ನು ಹೇಳ್ಬೋದು ನಾವು. ಹೌದಾ?
ಇನ್ನು ಕೆಲವರು ಈ ಊರಿಗೆ ಏನು ಅಂತ ಬೋರ್ಡ್ ಇಲ್ಲ, ಮೋಸ್ಟ್ಲಿ ಕೆಲವರು ಬೋರ್ಡ್ ಹಾಕಿರ್ತಾರೆ, ಏನು ಸಕ್ಕರೆ ನಾಡಿಗೆ ಸ್ವಾಗತ. ಯಾವ ಊರು? ಮಂಡ್ಯ. ನೋಡಿ ಕರೆಕ್ಟಾ. ನೆಕ್ಸ್ಟು ಕುಂದಾನಗರಕ್ಕೆ ಸ್ವಾಗತ, ಬೆಳಗಾವಿ. ವೆರಿ ಗುಡ್. ಯಾಲಕ್ಕಿ ನಗರಕ್ಕೆ ಸ್ವಾಗತ, ಹಾವೇರಿ. ವೆರಿ ಗುಡ್. ಪೇಡಾ ನಗರಕ್ಕೆ ಸ್ವಾಗತ, ಎಲ್ಲರೂ ಹೇಳ್ತೀರ, ಫೇಮಸ್. ಆಮೇಲೆ ಕೊಲ್ಲಾಪುರಕ್ಕೆ ಮಹಾಲಕ್ಷ್ಮಿ. ಇಲ್ಲ, ಬ್ಯಾನರ್ ಹಾಕಿ ಬರೆಸಿಲ್ಲ, ಆದ್ರೆ ಜನರಿಗೆ ಗೊತ್ತು ಕೊಲ್ಲಾಪುರ ಅಂತಂದ್ರೆ ಅದು ಗೊತ್ತು ತಪ್ಪೆ. ಏನು ಬರೆಸೋನು? ಕೊಲ್ಲಾಪುರ का ಚಪ್ಪಲ್ಸ್ आपकी ಸ್ವಾಗತ करता है. ದೊಡ್ಡ ಬೋರ್ಡು ರೋಡಿನ ಮೇಲೆ. ಅವ್ರ ಊರಿಗೆ ಏನು ಫೇಮಸ್ಸು ಅದನ್ನು ಬರೆಸ್ಬೇಕಲ್ಲ. ಅವ್ನು ಕೊಲ್ಲಾಪುರಕ್ಕೆ ಚಪ್ಪಲ್ಸ್ आपकी ಸ್ವಾಗತ करता है. ಎಷ್ಟು ಹಾಸ್ಯ ಹುಟ್ಟೋದೆ ಇಂಥವುಗಳಿಂದ. ಅದಕ್ಕೆ ಎಲ್ಲವನ್ನ ನೋಡ್ತಾ ಅಡ್ಡಾಡಬೇಕು ಬೋರ್ಡು. ಈಗ ಸತ್ತ ಅನ್ನೋದಕ್ಕೆ ಎಷ್ಟು ಶಬ್ದ ಇದೆ. ಬಹುಶಃ ಜಗತ್ತಿನ ಯಾವ ಭಾಷೆಯಲ್ಲೂ ಈ ಪರಿ ಸಾಯೋರಿಲ್ಲ. ಕನ್ನಡದಲ್ಲಿರುವಷ್ಟು ಶಬ್ದಗಳು ಸತ್ತ. ಇಂಗ್ಲೀಷಲ್ಲಿ ಏನ್ರಿ? ಡೈಡ್, ಡೆಡ್, ನೋ ಮೋರ್, ಪಾಸ್ಡ್ ಅವೇ, ಮುಗೀತು. ಸ್ಯಾಡ್ ಡಿಮೈಸ್. ಕನ್ನಡದಲ್ಲಿ ಮರಣ ಹೊಂದಿದ, ಮತ್ತೆ ನಿಧನ ಹೊಂದಿದ, ಅಸ್ತಂಗತನಾದ, ಜಾತಿಗಳ ಮೇಲೆ ವೈಕುಂಠ ಸೇರಿದ, ಮತ್ಯಾವುದು? ಶಿವನ ಪಾದ ಸೇರಿದ, ಲಿಂಗೈಕ್ಯನಾದ, ಏಲೋಕ ತ್ಯಜಿಸಿದ. ಎಷ್ಟು ಸ್ಟ್ಯಾಂಡರ್ಡ್ ಸಾಕಿನ. ಜನರಲ್ ತಗಳಿ. ನೆಗದು ಬಿದ್ದ, ಗೊಟಕ್ಕಂದ, ಮತ್ತೆ ವಿಕೆಟ್ ಹೋಗದ, ಹೊಗೆ ಹಾಕಿಸ್ಕೊಂಡ, ಟಿಕೆಟ್ ತಗೊಂಡ. ನೋಡಿ, ಯಾರೋ ಕಂಡಕ್ಟರ್ ಪೈಕಿ ಟಿಕೆಟ್ ತಗೊಂಡ, ಎಕ್ಕುಟ್ಟೋದ, ಗೊಟಕ್ಕಂದ. ನೋಡಿ, ಶಬ್ದ ಕೇಳಿದ್ದಾರೆ ಡಾಕ್ಟರ್ ಅಲ್ಲ, ಅವರು ಸಾಯೋ ಮುಂದೆ ಅಲ್ಲೇ ಇರ್ತಾರೆ. ಗೊಟಕ್ಕಂದ, ಹೊಗೆ ಹಾಕಿಸ್ಕೊಂಡ. ಎಷ್ಟಿದೆ ರೀ. ಯಾಕೆ ಹೀಗೆ ಅಂತ ನಾವು ಯೋಚನೆ ಮಾಡಿದಾಗ ಅನಿಸ್ತು, ವ್ಯಕ್ತಿ ಎಷ್ಟು ವರ್ಷ ಬಾಳಿರ್ತಾನೋ ಅವನು ಬಾಳಿದ ವರ್ಷದ ಮೇಲೆ, ಬಾಳಿದ ರೀತಿಯ ಮೇಲೆ ಅವನಿಗೆ ಶಬ್ದ ಬಳಸ್ತೀವಿ ನಾವು. ಸ್ವಾಮಿಗಳು ತೀರ್ಕೊಂಡ್ರೆ ಸ್ವಾಮಿಗಳು ಲಿಂಗೈಕ್ಯರಾದರು ಅಂತೀವಿ. ಯಾಕೆ? ಸ್ವಾಮಿಗಳು ಸ್ವರ್ಗಸ್ಥರಾದರು, ಪೀಠಾಧಿಪತಿಗಳು ನಿಧನ ಹೊಂದಿದರು. ಅದೇ ಯಾವನು ತಿಪ್ಪೇಶ ಅನ್ನೋನು ಕುಡಿದು ಗಟಾರಕ್ಕೆ ಬಿದ್ದು ಸತ್ತಿದ್ದ ಅಂದರೆ, ಓಹೋ ತಿಪ್ಪೇಶವರು ಪರಂಧಾಮವನ್ನು ಇದ್ದಿದ್ದರೋನಲ್ಲ, ಬಡ್ಡಿ ಮಗ ಕುಡಿತಿದ್ದ ಶಟದ ನೋಡು ಅಂತ. ಸಾತ್ತ ರೀತಿ ಸಾಯುವ ಸ್ಥಳದ ಮೇಲೆ ಬಳಸುವಂಥ ಏಕೈಕ ಭಾಷೆ ಅದು ಕರ್ನಾಟಕ ಕನ್ನಡ. ಸ್ನೇಹಿತ, ಇವನ್ನೆಲ್ಲ ಮಕ್ಕಳಿಗೆ ಕಲಿಸಿದ್ರೆ ಮಕ್ಕಳಿಗೆ ಕನ್ನಡದಲ್ಲಿ ಆಸಕ್ತಿ ಬರ್ತದೆ. ನಾದೇ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಆಗಿರ್ತಾರೆ, ಹಿಂಗಿರ್ತಾರೆ ಅಂತ ಹೇಳಲಿಲ್ಲ. ಅವ್ರ ಜೊತೆ ಕನ್ನಡ ಮಾತಾಡಿ. ಇಂಗ್ಲೀಷ್ ಆದಷ್ಟು ಕಡಿಮೆ ಮಾಡಿ. ಕನ್ನಡನ ನಾವಲ್ಲದೆ ಬೇರೆ ಯಾರು ಆಡಲ್ಲ, ಕನ್ನಡ ನಾವೇ ಆಡಬೇಕು. ಹಾಗಿದೆ ಕನ್ನಡ ಜನ ಕಲಿಬೇಕು. ಕನ್ನಡ ಕಸ್ತೂರಿ ಅಂತಿದೆ. ತೆಲುಗಿನಲ್ಲಿ ನಿಮ್ಗೆ ತೆಲುಗು ಟಚ್ ಇಲ್ಲಲ್ಲ. ಒಟ್ಟು ತೆಲುಗಿನಲ್ಲಿ ಎಂತೆಂಥ ಅಪಶಬ್ದಗಳಿದೆ. ರಂಡಿ ಅಂತ ಕರೀತಾರೆ. ಹೆಣ್ಮಕ್ಳು ಬಂದರೆ ರಂಡಿ, ಲೋಪಲ್ ರಂಡಿ. ಟ್ರೈನ್ನಲ್ಲಿ ಬರ್ತಿರ್ಬೇಕಾದ್ರೆ 3 ಜನ ಮಾತಾಡ್ತಾ ಕೂತಿದ್ರು. ಒಬ್ಬಳು ಕರ್ನಾಟಕದವಳು, ನಮ್ಮ ಆ ಕಡೆ ಬೆಂಗಳೂರು ಕಡೆ, ಹುಬ್ಬಳ್ಳಿ ಕಡೆ ಇರೋ ಟ್ರೈನು. ಅವರೆಲ್ಲ ಕೇಳೋರು. ಯಾವ್ಯಾವ ಊರು ಬಂದ ತಕ್ಷಣ ಆ 3 ಜನ ಆಂಧ್ರದವರು, ಏ ಊರಂಡಿ ಅನ್ನೋರು. ಅವಳು ಹಿಂಗೆ ನೋಡಿ, ಏನಿದೆ ಈ ಥರ ಮಾತಾಡ್ತಾರೆ. ಮತ್ತೊಂದು ಊರು ಬಂತು, ಏ ಊರಂಡಿ. ಇವಳೇನಂತ ಮುಟ್ಲೋದು, ನಮಗೆ ನೀವು ಯಾವ ಊರು ರಂಡೇರು ಅಂತ ಕೇಳ್ತಿದ್ದಾಳೆ. ಡೌಟ್ ಬಂದ್ಬಿಡ್ತೀವಿ ರೀ ನಮ್ಗೆ ಉತ್ತರ ಕನ್ನಡ. ಏ ಊರಂಡಿ ಅಂದರೆ ಪಾಪ ಅವ್ರಿಗೆ ಆಂಧ್ರದವರಲ್ಲ, ಇದು ಯಾವ ಊರು, ಅವ್ರು ಇಳಿಬೇಕಾದ ಊರೇನು ಅಂತ ಪಾಪ ಅವು ಕೇಳ್ತವೆ. ಇವು ನಮ್ಮನ್ನು ಬೈತಿದ್ದಾರೆ ಅಂತ ಇವ್ರು ತಿಳ್ಕೊಂಬಿಡು. ಏ ಊರಂಡಿ. ಪ್ರತಿಜ್ಞೆ ಮಾಡಿದ್ರು ಈ ಇಲ್ಕಲ್ ಹೆಣ್ಮಕ್ಳೆಲ್ಲ, ರೈಲ್ ಇಳಿದ ಮೇಲೆ ಇವಳಿಗೆ ಉತ್ತರ ಕೊಡೋಣ, ಈಗ ಬೇಡ. ಒಂದು ರೈಲ್ ಬರೋವರೆಗೂ ಕೇಳಿ ಹುಬ್ಬಳ್ಳಿ ಬಂದ ತಕ್ಷಣ ಎಳೆದು ಅವಳಿಗೆ ಹೇಳಿದ್ರೆ, ಏಯ್ ಅಲ್ಲಿಂದ ಕೇಳ್ತಿದ್ಯಾ ಏ ಊರು ರಂಡಿ ಅಂತ. ಈಕಿ ಇಲ್ಕಲ್ ರಂಡಿ, ಈಕಿ ಹುಬ್ಬಳ್ಳಿ ರಂಡಿ, ನಾನು ಧಾರವಾಡ ರಂಡಿ ಅಂತ. ಅದಕ್ಕೆ ದೇಶ ತಿರುಗು ಕೋಶ ಓದು ಅನ್ನೋದು. ಇದಕ್ಕೆ ಎಷ್ಟು ಜನ ಓದ್ತಿರೋ ಕಾದಂಬರಿ. ನಾನು ಇವತ್ತು ಇಲ್ಲಿ ನಿಂತು ಮಾತಾಡೋದ ಕಾರಣ ಬೀಚಿಯವರ ಕಾದಂಬರಿಗಳು. ಮತ್ತು ನನಗೆ ಓದುವ ಹವ್ಯಾಸವನ್ನು ಹಚ್ಚಿದ್ದು ನಮ್ಮ ತಾಯಿ ಸದಾ ಕೈಯಲ್ಲಿ ಪುಸ್ತಕ. ಆ 3 ದಿನ ರಜೆ ಬಂದಾಗಂತೂ ನಮ್ಮಮ್ಮ 6 ಕಾದಂಬರಿ ಓದ್ತಿದ್ಲು. ಅದು ಓದಿದ ಮೇಲೆ ನನಗೆ ಕೊಡ್ದು 10 ಪೈಸೆಗೆ ಒಂದು ಕಾದಂಬರಿ. ಖರೀದಿಗಲ್ಲ, ಲೈಬ್ರರಿ, ಸರ್ಕ್ಯುಲೇಟಿಂಗ್ ಲೈಬ್ರರಿ. ಒಂದು ದಿವಸ ಜಾಸ್ತಿ ಇಟ್ಕೊಂಡ್ರೆ 5 ಪೈಸೆ ಜಾಸ್ತಿ, 15 ಪೈಸೆ. 4 ಕಣ್ಣಾಗಿ 3 ಪುಸ್ತಕ ಓದ್ತಿದ್ಲು 3 ದಿನದಲ್ಲಿ. ಇವತ್ತು ತಾಯಿ ಅಂದ್ರೆ ಓದೋದೇ ಇಲ್ಲ. ಮಕ್ಕಳನ್ನೆಲ್ಲ ಹೊರಗಡೆ ಬರೀ ಟಿ ವಿ ಸೀರಿಯಲ್ ನೋಡಿ ಮನೆಗಳೆಲ್ಲ ಹಾಳಾಗೋಗಿದೆ.
ಇಷ್ಟು ಸೀರಿಯಲ್ ನೋಡ್ತೀರಮ್ಮ, ಮಧ್ಯಾಹ್ನ ಹೊಸ ರುಚಿ ಅಂತ ಬರುತ್ತೆ, ಅದನ್ನು ನೋಡಿ ನಿಮ್ಮ ಗಂಡಂದರಿಗೆ ರುಚಿಯಾದ ಅಡುಗೆ ಮಾಡಿ ಬಡಿಸ್ತವ್ರು ಇದ್ದೀರಾ ಯಾರಾದರೂ? ಕೈ ಮೇಲೆ ಎತ್ತೆ ಮರೋಣ ಧೈರ್ಯವಾಗಿ. ಬರೀ ಸೀರಿಯಲ್ ನೋಡ್ತೀರ, ಅಡುಗೆ ನೋಡಿ ಮಾಡಿ ಬಡಿಸಿದ್ದೀರಾ? ಹಾಂ, ಸ್ವಲ್ಪ ವೆರಿ ಗುಡ್. ಒಬ್ಬರು ಸಿಕ್ಕರು, ಒಬ್ಬರು ಗಂಡಸರು ಬೇಡ್ರ. ಅಯ್ಯೋ, ಹೆಣ್ಮಕ್ಳಿಗೆ ಹೇಳ್ತಿದ್ದೀನಿ ಅಲ್ಲ ಪಾಪ, ಯಾರೋ ಅವ್ರ ಹೆಂಡತಿ ಪರವಾಗಿ ಅವ್ರು ಎತ್ತಿದ್ದಾರೆ. ಹಾಂ, ಮತ್ತೆ ಯಾರು? ಒಬ್ಬರೇನಾ ಈ ಊರಲ್ಲಿ ಟಿ ವಿ ನೋಡಿ ರುಚಿ ಹೊಸ ರುಚಿ ಮಾಡೋರು? ಆಯ್ತಾ? ಹಾಂ, 4 ಜನ ಸಿಕ್ಕರು, ಅವ್ರಿಗೊಂದು ಚಪ್ಪಾಳೆ. ಈ 4 ಜನ ಟಿ ವಿ ನೋಡಿ ಅಡುಗೆ ಮಾಡ್ತಾರಲ್ಲ, ಅವ್ರು ಟಿ ವಿ ನೋಡಿ ಮಾಡಿ ಅಡುಗೆ ಉಂಡು ಅವ್ರ ಮನೆ ಗಂಡಸರು ಇನ್ನೂ ಆರೋಗ್ಯವಾಗಿದ್ದೀರಾ? ದಯವಿಟ್ಟು ಟಿ ವಿ ನೋಡಿ ಅಡುಗೆ ಮಾಡಬಾರ್ದು. ಅಜ್ಜ ಅಜ್ಜಿನ ಕೇಳಿ ಅಡುಗೆ ಮಾಡಬೇಕು. ಅಜ್ಜಮ್ಮಗಳು ಇರ್ತಾರಲ್ಲ, ಅವ್ರನ್ನ ಕೇಳಬೇಕು ಅಡುಗೆ ಮಾಡಬೇಕು. ಏನ್ರಿ ಅಡುಗೆ? ನಾನು ಒಂದಿನ ಮಧ್ಯಾಹ್ನ ನೋಡಿದೆ, ಬನ್ನಿ ಹೊಸ ರುಚಿ ಕಲಿಯೋಣ, ಹೊಸ ರುಚಿ ಹೇಳ್ಕೊಡು ಬಂದಿದ್ದಾರೆ ಮಿಸ್ ಲೀನಾ. ನಾನು ಯಾರೋ ಹಿರಿಯ ಮನುಷ್ಯರು ಬಂದಿದ್ದಾಳಂದರೆ, ಬಂದೋಳು 17 ವರ್ಷದ ಬಿಳಿ ಜಿರಳೆ ಥರ ಇರೋ ಒಂದು ಹುಡುಗಿ, ಸ್ಕರ್ಟು ಸ್ಲೀವ್ಲೆಸ್ ಸ್ಕರ್ಟು, ಟಿಂಗ್ 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 ಅಂತ ಬಂತು. ಒಂದು ಕೂದಲು ಜಂಪೆ ಅವಳು ಕಣ್ಣಿಗೆ ಬಿದ್ದಿದ್ದು ಹಿಂಗೆ. ಅದನ್ನ ಹಿಂಗೆ ಅಂದ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅವಳಿಗೆ. ಓ ಬನ್ನಿ ಮೇಡಮ್, ಇವತ್ತು ಈ ಭಾಗದ ಜನರಿಗೆಲ್ಲ ನೀವು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಯಾವುದು ಕೊಳಗಿರಿ ಅಲ್ವಾ ಇದು? ಕೊಳಲಗಿರಿ ಹೆಣ್ಮಕ್ಳಿಗೆ ನೀವು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಾ? ಟಿಂಗ್ ಅಂತ ಕಂಡ್ಲು. ನಾನು ಇವತ್ತು ಈ ಫ್ಲೂಟ್ ಗಿರಿ ಜನರಿಗೆ, ಕೊಳಲು ಅನ್ನೋಕ್ಕೆ ಬರಲ್ಲ, ಫ್ಲೂಟ್ ಗಿರಿ ಜನರಿಗೆಲ್ಲ ಮೇಡಮ್ ಕೊಳಲಗಿರಿ ಕೊಳಲು ಬರಲ್ಲ ಫ್ಲೂಟ್ ಮೌಂಟೇನ್ ಅಂತ ಹೇಳ್ಬಿಡ್ತೀನಿ. ಓಕೆ, ಫ್ಲೂಟ್ ಮೌಂಟೇನ್ ಹೆಣ್ಮಕ್ಳಿಗೆಲ್ಲ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀವಿ. ಓ ಕರ್ಮವೇ ಅಂದೆ ನಾನು. ಹೇಳಿ ಮೇಡಮ್, ವೈಟ್ ರೈಸ್ ಈ ಭಾಗದ ಜನರಿಗೆ ಗೊತ್ತೇ ಇಲ್ಲ ಪಾಪ, ಹೇಳಿ. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕಿಚನ್ನಿಗೆ ಹೋಗಬೇಕು. ನಾವೇನು ಪೈಖಾನೆಗೆ ಹೋಗ್ತೀವ? ಹಾಂ, ಕಿಚನ್ಗೆ ಹೋಗೋದೊಂದು ಸ್ಟೆಪ್ಪು. ಕಿಚನ್ನಿಗೆ ಹೋಗ್ಬೇಕು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಮೈ ಗಾಡ್, ನಾವು ಮನೆಗೇ ಬೆಂಕಿ ಹಚ್ತಾ ಇದ್ವಿ. ಮಾಳಿಗೆ ಮೇಲೆ ಬೆಂಕಿ ಹಾಕಿ ಗಂಡನ ಕೂರಿಸಿ ಅವನ ಕೆಳಗಡೆ ಇಷ್ಟು ಬೆಂಕಿ ಹಾಕ್ತಿದ್ವಿ ಅಂತೀವ. ಸ್ಟವ್ ಹಚ್ಚಬೇಕು. ಆಮೇಲೆ ಅದ್ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಯಲ್ಲಿ ಬಿಸ್ಲರಿ ವಾಟರ್ ಹಾಕಬೇಕು. ಓ ವೆರಿ ಗುಡ್ ವೆರಿ ಗುಡ್. ಆಮೇಲೆ ವಾಟರ್ ಬಾಯ್ಲ್ ಆಗಬೇಕು. ಇವನು ಬಾಯ್ಲ್ ಪಕ್ಕದಲ್ಲಿರೋಳು ಹಂಗೆ ಬಾಯ್ಲ್ ಆಗಬೇಕಾ? ಹಿಂಗೆಲ್ಲ ಕತ್ತಾಗ್ತೈತ. ಎಲ್ಲಿವರೆಗೂ ಬಾಯ್ಲ್ ಆಗ್ಬೇಕು ಮೇಡಮ್? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಈ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು? ಯಾರು ಹೇಳ್ತೀರಾ ಕನ್ನಡದಲ್ಲಿ ಶಬ್ದನ? ಗುಳ್ಳೆ. ನೀರು ಕುದಿಬೇಕು ಗುಳ್ಳೆ ಬರೋವರೆಗೂ. ಮತ್ತೆ ಹೊಗೆ ಹಾಕಿಸ್ಕೊಂಡು ಶಬ್ದ ಇದೆ ರೀ ಅದಕ್ಕೆ. ಏನು ಶಬ್ದ? ನೀರು ಕುದಿಯುವಾಗ ಯಾಕೆ ಶಬ್ದ ಆಗುತ್ತೆ? ಗುಳುಗುಳು. ತಪ್ಪು. ನೀರು ಮುಳುಗಿ ಸಾಯುವಾಗ ಗುಳುಗುಳು ಅಂತ ಬರ್ತದೆ. ಬಾವಿಯಲ್ಲೋ ಹೊಳೆಯಲ್ಲೋ ಬಿದ್ದಾಗ ಗುಳುಗುಳು. ಕ್ವಾತ ಕ್ವಾತ, ಕಥ ಕಥ ಅದು. ಮತ್ತೆ ಪತ ಪತ ಅಂತ ನೋಡ್ಯಾರ. ಹೌದು. ಕಳ ಕಳ, ಕೊತ ಕೊತ, ಕೊತ ಕೊತ. ಮಹಾಭಾರತದಲ್ಲಿ ದುರ್ಯೋಧನ ನೋಡಿದ್ರೆ ಭೀಮಸೇನ ದುರ್ಯೋಧನ ನೋಡಿದ್ರೆ ಭೀಮಸೇನ ಕುದಿದಂತೆ ಕುದಿದನ್ ಕೊತ ಕೊತನೆ ಅಂತಾರೆ. ಕೆಲವು ಕಡೆ ಕಥ ಕಥನೆ ಅಂತಾರೆ. ಎಷ್ಟು ಶಬ್ದಗಳಿದೆ ರೀ ಕನ್ನಡದಲ್ಲಿ. ನಿಮ್ಮ ಮಕ್ಕಳು ದಯವಿಟ್ಟು ಕನ್ನಡದ ಶಬ್ದಗಳನ್ನು ಕನ್ನಡದ ಊರುಗಳನ್ನು ಮಕ್ಕಳಿಗೆ ಕಲಿಸ್ಕೊಡಿ. ಕನ್ನಡ ಎಷ್ಟು ಒಳ್ಳೆ ಭಾಷೆ ಅಂತ ಅವ್ರು ತಿಳ್ಕೊತಾರೆ. ನಾವೇ ಪೇರೆಂಟ್ಸೇ ತಪ್ಪು ಮಾಡ್ತಿದ್ವಿ. ಬರೀ ಅವರಿಗೆ ಇಂಗ್ಲೀಷ್. ಮೇಡಮ್ ಇಲ್ಲಿದ್ದೆ, ನಾನು ರೈಸ್ ಮಾಡಿಸ್ತಿದ್ದೆ. ವೈಟ್ ರೈಸ್ ಫಸ್ಟು ಪಾತ್ರೆ ಇಡಬೇಕು, ಆಮೇಲೆ ವಾಟರ್ ಹಾಕಬೇಕು. ವಾಟರ್ ಬಬಲ್ಸ್ ಬರಬೇಕು. ಮೇಡಮ್ ಬಬಲ್ಸ್ ಬರದೇ ಇದ್ದರೆ ಕೈ ಇಟ್ಟು ನೋಡಬೇಕು. ಆಮೇಲೆ ಅವಾಗೆ ಅಡ್ವರ್ಟೈಸ್ಮೆಂಟು, ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್. ಆಮೇಲೆ ಅದರಲ್ಲಿ ನೀವು ವೆಟ್ ಮಾಡಿರ್ತಿರಲಿಲ್ಲ ರೈಸು, ಆ ರೈಸನ್ನು ಅದರಲ್ಲಿ ಪವರ್ ಮಾಡಬೇಕು. ಬಿಗ್ ಸ್ಪೂನ್ನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಈ ಲೆಫ್ಟ್ ಟು ರೈಟ್ ಅಂದ ತಕ್ಷಣ ಬೆಂಗಳೂರು ಹೆಣ್ಮಕ್ಳಿಗೆ, ಮೇಡಮ್ ಅಲ್ಲಿ ಸಿಗ್ನಲ್ಸ್ ಇರುತ್ತಾ? ಇಲ್ಲ, ಅಲ್ಲಿ ಸಿಗ್ನಲ್ಸ್ ಇರಲ್ಲ, ಸುಮ್ಮನೆ ಟರ್ನ್ ಮಾಡ್ತಾ ಹೋಗಬೇಕು. ಇಷ್ಟೆಲ್ಲ ಮಾಡಿ ಅದು ಇದು ಮಾತಾಡಿ ತೆಗೆದು ನೋಡ್ತಾರೆ, ಫೆವಿಕಾಲ್ ಥರ ಆಗಿದೆ ಅನ್ನ. ಮೇಡಮ್ ಏನು ಮೇಡಮ್ ಇದು ಫೆವಿಕಾಲ್ ಥರ ಆಗೋಯ್ತು, ವಾಟರ್ ಫೋರ್ಸ್ ಜಾಸ್ತಿ ಆಯಿತು ಅನಿಸುತ್ತೆ. ಮೇಡಮ್ ನೆಕ್ಸ್ಟ್ ಏನು? ಗಂಡ ಬರೋದ್ರೊಳಗಡೆ ಇದನ್ನು ಚರಂಡಿಗೆ ಚೆಲ್ಲಬೇಕು. ಹೌದಾ? ಯಾವತ್ತೂ ಟಿ ವಿ ನೋಡಿ ಅಡುಗೆ ಮಾಡಬಾರ್ದು. ಟಿ ವಿ ನೋಡಿ ಜ್ಞಾನ ಬರಲ್ಲ, ಪುಸ್ತಕ ಓದಿದರೆ ಮಾತ್ರ ಜ್ಞಾನ. ಈ ಭಾಗದ ಜನ ಓದ್ತೀರಿ, ಭಾಳ ಸಂತೋಷ. ನೆಕ್ಸ್ಟ್ ಈಗ
ವಿಧಾನಸೌಧ ನೋಡಿದವರು ತುಂಬ ಜನ ಇದೆ. ವಿಧಾನಸೌಧವನ್ನು ನೋಡಿದವರು ನಮ್ಮ ದೇಹವನ್ನೇ ವಿಧಾನಸೌಧ ಅಂತ ತಿಳ್ಕೊಬೇಕು. ನೋಡೊಬ್ಬ ಕವಿ ಎಷ್ಟು ಚೆನ್ನಾಗಿ ಬರೀತಾನೆ. ವಿಧಾನಸೌಧದಲ್ಲಿ ಖಾತೆಗಳಿರ್ತವೆ. ನಮ್ಮ ದೇಹದಲ್ಲ ಒಂದು ಖಾತೆ ಇದೆ. ಈ ದೇಹವೇ ಒಂದು ವಿಧಾನಸೌಧ ಅಂತ ತಿಳ್ಕೊ. ನಾವು ವಿಧಾನಸೌಧ ನೋಡಿಲ್ಲ ಅಂತ ಹೇಳಬಾರ್ದು. ಮಕ್ಕಳಿಗೆ ಇದನ್ನು ತಿಳಿಸ್ಕೊಡಿ, ಅವ್ರಿಗೆ ವಿಧಾನಸೌಧ ಅರ್ಥ ಆಗುತ್ತೆ, ಮತ್ತು ಅವ್ರ ದೇಹದ ಪರಿಜ್ಞಾನ ಕೂಡ ಅವ್ರಿಗೆ ಬರುತ್ತೆ. ಏನು ತಲೆ? ಯಾವ ಮಿನಿಸ್ಟ್ರು? ಎಕ್ಸಾಕ್ಟ್ಲಿ, ಗೃಹ ಮಂತ್ರಿ. ಕಣ್ಣು? ರಕ್ಷಣಾ ಮಂತ್ರಿ. ಮೂಗು? ಹವಾಮಾನ. ಯಾವ ಇಲಾಖೆ ಅಂತಾರೆ ಗೊತ್ತಿಲ್ಲ. ಮೂಗು ಹವಾಮಾನ. ನಾಲಿಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಯಾವುದಮ್ಮ? ವಾರ್ತಾ ಮತ್ತು ಪ್ರಸಾರ. ಹೌದಾ? ನೆಕ್ಸ್ಟ್ ಕೈಗಳು? ಕೈಗಾರಿಕಾ ಮಂತ್ರಿ. ಕಾಲುಗಳು? ಸಾರಿಗೆ ಮಂತ್ರಿ. ಹೊಟ್ಟೆ? ಆಹಾರ ಮಂತ್ರಿ. ಇನ್ನು ಕೆಲವು ಮಂತ್ರಿಗಳನ್ನ ನಾನು ಬಿಟ್ಟ ಮಂತ್ರಿಗಳು ಯಾರು ಅಂದರೆ ಗೊಬ್ಬರ ಮತ್ತು ನೀರಾವರಿ. ಇದು ಸ್ನೇಹಿತರೆ, ಹಾಸ್ಯಕ್ಕೆ ಇಂಥ ವಸ್ತುಗಳನ್ನು ನಾವು ಬಳಸ್ಕೋಬೇಕು. ಇಲ್ಲಿ ಅನೇಕ ಜನ ದಂಪತಿಗಳು ಬಂದಿದ್ದೀರಿ ಟಿಕೆಟ್ ತಗೊಂಡು. ಪಕ್ಕದಲ್ಲಿ ಕೂತಿರೋ ದಂಪತಿಗಳಿದ್ದೀರಾ? ಪಕ್ಕದಲ್ಲಿ ದಂಪತಿಗಳು ಅಥವಾ ಹೆಣ್ಮಕ್ಳು ಈ ಕಡೆ ಬಿಟ್ಟು ಈ ಕಡೆ ಕೂತೋರಿದ್ದೀರಾ? ಜೊತೆ ಕೂತಿದ್ದೀರಿ. ಅವರಿಬ್ಬರೇ ಹೊಸದಾಗಿ ಮದುವೆ ಆಗಿದೆಯಾ? ಇಲ್ಲೆಲ್ಲ ಇದಾರಾಗ. ಸರ್ ನೋಡಿ, ಅವ್ರು ಎತ್ತಿದ ಮೇಲೆ ಧೈರ್ಯ ಬಂತು ಇವರಿಗೆ. ಲಗ್ನ ಹೊಸದ್ರಲ್ಲಿ ಏನೊಂದು 3 ತಿಂಗಳು ಚಿನ್ನ, ನೀನಿಲ್ದಿದ್ರೆ ನಾನಿಲ್ಲ, ನಾನಿಲ್ದಿದ್ರೆ ನೀನಿಲ್ಲ. ಹೌದಾ ಚಿನ್ನ? ನೀನಿಲ್ದಿದ್ರೆ ನಾನಿಲ್ಲ, ನಾನಿಲ್ದಿದ್ರೆ ನೀನಿಲ್ಲ. ಹನಿಮೂನ್ ಎಲ್ಲ ಮುಗಿಸ್ಕೊಂಬರ್ತಾರೆ. ಆಮೇಲೆ ಅತ್ತೆ ಪ್ರವೇಶ ಆಗ್ತದೆ ಜೀವನದಲ್ಲಿ. ಅಡುಗೆ ಮಾಡುವಂಥ ಅತ್ತೆ ಅಂತಾಳೆ. ಆವಾಗ ಬರುತ್ತೆ ನೋಡ್ರಿ, ರಾತ್ರಿ ಮಲಗೋವಾಗ ನೀನಿಲ್ದಿದ್ರೆ ನಾನಿಲ್ಲ, ನಾನಿಲ್ದಿದ್ರೆ ನಾ ಹೋಗ್ಬಿಡ್ತದೆ. ಇಲ್ಲ ನೀನಿರಬೇಕು, ಇಲ್ಲ ನಾನಿರಬೇಕು. ನೋಡಿ, ಅವೇ ಶಬ್ದಗಳು. ಎಷ್ಟು ಕನ್ನಡದಲ್ಲಿ ಇದೊಂದು ವೈಶಾಖ. ಹೆಂಡತಿ ನಮ್ಮನ್ನು ಕರ್ಕೊಂಡು ಹೋಗ್ರಿ. ಇವತ್ತು ಎಷ್ಟು ಜನ ಪಾಪ ಭಾಳ ದಿವಸದ ಮೇಲೆ ಇವತ್ತು ಈ ಕಾರ್ಯಕ್ರಮ ಗಂಡನ ಜೊತೆ ಬಂದರು, ಗಂಡ ಕರ್ಕೊಂಬಂದವ್ರು ಇದ್ದೀರಾ? ವೆರಿ ಗುಡ್. ಪಾಪ ಅವು ಕೇಳ್ತಿರ್ತೀವಿ, ಎಲ್ಲಾದರೂ ಕರ್ಕೊಂಡೋಗ್ರಿ. ನೀವು ಮಾತ್ರ ಸುತ್ತಾಡಿ ಬರ್ತೀರಿ, ನಾವೆಲ್ಲೂ ಸುತ್ತಾಡಲ್ಲ. ಕರ್ಕೊಂಡೋಗ್ರಿ. ಆಯಿತು, ಕರ್ಕೊಂಡೋಗ್ತೀರಿ. ತಲೆ ಕೆಟ್ಟು ಅವನು 24 ಗಂಟೆ ಕ್ಲಬ್ಬಲ್ಲಿರೋನು. ನಡಿ ಇವತ್ತು ಕರ್ಕೊಂಡು ಹೋಗ್ತೀನಿ. ಮದುವೆ 9 ವರ್ಷದ ಮೇಲೆ ಕರ್ಕೊಂಡೋದ. ಕೂತ್ಕೊಂಡು ಕಾರಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡ್ಲು. ನಡಿ ಅಂತ ಕಾರ್ ಬಿಟ್ಟ. ಹೋತು ಕತ್ಲ ಒಂದು ಜಾಗದಲ್ಲಿ ಕಾಲು ನಿಲ್ಲಿಸ್ತ. ಸುತ್ತು ಕತ್ಲು. ಕೆಳಗಿಳಿ ಅಂದ. ನೋಡ್ತಾಳೆ, ಏನಿಲ್ಲ. ಏನಿದೆ ರೀ ಇಲ್ಲಿ? ಯಾಕೆ ತೋರ್ಸ್ಕೊಳಕ್ಕೆ ಬಂದಿರಿ? ಏನಿದು? ಸ್ಮಶಾನ ಅಂದ. ಸ್ಮಶಾನ? ಸುಡುಗಾಡಿ ಕರ್ಕೊಂಬಂದ ನಾವು. ಏನ್ರಿ ಇದು ಇಲ್ಲೇ ಕರ್ಕೊಂಬಂದ್ರಿ? ಹುಚ್ಚಿ, ಇದು ಸಾಮಾನ್ಯ ಜಾಗ ಅಲ್ಲ, ಇದನ್ನು ನೋಡೋದಕ್ಕೆ ಜನ ಸಾಯ್ತಾರೆ. ಇಷ್ಟೇ, ಸಿಂಗಲ್ ಲೈನರ್. ಅರ್ಥ ಆಯ್ತಲ್ಲ? ಹೆಣ್ಮಕ್ಳಿಗೆ ತುಂಬ ಇಷ್ಟವಾದಂಥ ಮನೆ ಕೆಲಸ ಯಾವುದು ಹೇಳಿ? ಅಡಿಗೆ. ಪಾತ್ರೆ ತೊಳೆಯೋದು. ನೋಡಿ, ನಿದ್ದೆ ಅಂತ ನೋಡಿ ಯಾರು. ಬಂಡೆ ಒರೆಸೋದು ಅಂತೀರ. ಏನಂತೀರಿ ಇಲ್ಲಿ? ಬಂಡೆ ಒರೆಸೋದಲ್ವಾ? ನೆಲ ಒರೆಸೋದು. ಅದರಷ್ಟು ಪ್ರೀತಿ ಹೆಣ್ಮಕ್ಳಿಗೆ ಗಂಡನ ಮೇಲೂ ಕೂಡ ಇರೋದಿಲ್ಲ. ಅದು ಗಂಡನ ನೆನೆಸ್ತಲೇ ಒರೆಸ್ತಿರ್ತಾರೆ, ಆ ಮಾತು ಬೇರೆ. ತಾವು ಕೂಡ ಒರೆಸಿದ ನೆಲವನ್ನು ತುಳಿಯೋದಿಲ್ಲ, ರಿವರ್ಸ್ ಆಗಿ ಒರೆಸ್ತಾ ಬರ್ತಾರೆ ಹಿಂಗೆ. ಹೌದಾ? ಹೀಗೆ ಒಬ್ಬಳು ಎಲ್ಲರನ್ನು ಕಳಿಸ್ಲು. ಸ್ಕೂಲ್ಗೆ ಹೋಗ್ರಿ, ಕ್ಲಬ್ಗೆ ಹೋಗ್ರಿ, ಆಫೀಸ್ಗೆ ಹೋಗಿ ನಾನು ನೆಲ ಒರೆಸ್ಬೇಕು. ಅದೊಂದು ದೊಡ್ಡ ತಲೆನೋವು ಅವಳಿಗೆ. ಆಯಿತು, ಹಾಳಾಗಿ ಹೋಗುವಂತ ಎಲ್ಲರೂ ಹೋದ್ಮೇಲೆ ತಾನು ಕೂಡ ತುಳಿತಿದ್ದಿಲ್ಲ, ರಿವರ್ಸ್ ಒರೆಸ್ತಾ ಬರ್ತಿದ್ಲು. ರಿವರ್ಸ್ ಒರೆಸಿ ಬಂದು ಹೊರಗಡೆ ಕಟ್ಟೆ ಮೇಲೆ ಕೂತು. ಯಾರು ಬರ್ಬೋದು, ಎಲ್ಲರೂ ಹೋದ್ಮೇಲೆ ಒರೆಸ್ಬೇಕು ಅನ್ನೋದ್ರ ಪ್ರತಿಜ್ಞೆ. ಆದರೆ ಗಂಡ ಯಾವುದೋ ಫೈಲ್ ಮರೆತು ಬಿಟ್ಟಿದ್ದ ಪಾಪ. ದಡ ಅಂತ ಬೂಟ್ಗಾಲಿಂದ ಬಂದು ಪಟ ಅಂತ ಒಳಗಡೆ ಹೋಗ್ಬಿಟ್ಟ. ನೋಡ್ರಿ, ಎಲ್ಲ ಕೃಷ್ಣನ ಬೂಟ್ ಶೂ ಬಿದ್ದುಬಿಟ್ಟು ಅಲ್ಲಿ ಪಾದಗಳು. ನಾವು ಗೋಕುಲಾಷ್ಟಮಿ ದಿವಸ ಹಾಕ್ತೀವಲ್ಲ, ಅವನು ಶೂ ಹಾಕಿದ ಕೃಷ್ಣ, ಅವನು ಎಲ್ಲ ಬಿದ್ದು. ರಿವಾಲ್ವರ್ ಲೈಸೆನ್ಸ್ ತಗೊಂಡು ಮನೇಲಿ ಇಟ್ಕೊಂಡಿದ್ಲು ಹೆಂಡ್ತಿ. ನಾನು ಬಂಡೆ ಒರೆಸಿದ ಮೇಲೆ ಯಾವನಾದರೂ ಬಂದರೆ ಶೂಟ್ ಮಾಡ್ತೀನಿ ಅಂತ. ನೋಡಿದ್ಲು, ತಲೆ ಕೆಟ್ಟು ಟ್ರೆಜರ್ ತೆಗೆದು ಗಂಡನ್ನ ಶೂಟ್ ಮಾಡಿಬಿಟ್ರು. ಬಿದ್ದು ಸತ್ತೋಗ್ಬಿಟ್ರು. ಜನ ಎಲ್ಲ ಓಣಿ ಜನ ಅಯ್ಯಯ್ಯೋ ಹೊಡೆದ್ಲು ಯಾರನ್ನೋ. ಯಾವನೋ ಬಂಡೆ ಒರೆಸಿ ನೋಡ್ತಾರೆ, ಬಗ್ಗಿ ಗಂಡನೇ. ಅಯ್ಯೋ, ಗಂಡನ್ನೇ ಕೊಂದ್ಬಿಟ್ಲು ಪುಣ್ಯಾತ್ಕಿತ್ತಿ. ಬಂಡೆ ಹೆಚ್ಚ ಗಂಡ ಹೆಚ್ಚ? ಗಂಡನ ಥರ ಇರೋ ಬಂಡೆ ಹೆಚ್ಚ, ಬಂಡೆ ಥರ ಇರೋ ಗಂಡ ಹೆಚ್ಚ ಅಂತ ಹಿಂಗೆ ತಲೆ ಕೆಟ್ಟು ಫೋನ್ ಮಾಡಿದ್ರು ಪೊಲೀಸಿಗೆ. ಬನ್ರಿ, ಬೇಗ ಬನ್ರಿ. ನಮ್ಮ ಪಕ್ಕದ ಮನೆ ಹೆಂಗಸು ರಿವಾಲ್ವರ್ ಇಟ್ಕೊಂಡಿದ್ಲು, ಹೊಡೆದ್ಬಿಟ್ಲು. 5 ನಿಮಿಷ ಆಯಿತು, 10 ನಿಮಿಷ, ಅರ್ಧ ಗಂಟೆ ಆಯಿತು, 45 ನಿಮಿಷ ಆಯಿತು. ಪೊಲೀಸರು ಬಂದು ಸುಳಿವೇ ಇಲ್ಲ.
ತಿರ್ಗಾ ಪಕ್ಕ ಮನೆಯವ್ರಿಗೆ ಭಾಳ ಇಂಟ್ರೆಸ್ಟ್ ಇಂಥವೆಲ್ಲ. ಮತ್ತೆ ಫೋನ್ ಹಚ್ಚಿರಿ, ಏನು ಸರ್ ಬನ್ನಿ ಸರ್ 45 ನಿಮಿಷ 1 ಗಂಟೆ ಆಗ್ತಾ ಬಂತು ನೀವು ಇನ್ನು. ಅಯ್ಯೋ ಬಂದೀವಮ್ಮ ಅಂದ ಇನ್ಸ್ಪೆಕ್ಟ್ರು. ಅಯ್ಯೋ ಒಳಗಡೆ ಹೋಗಿ ಸಾರ್ ಅಂದ. ಇವನೇನು ಅನ್ಬೇಕು, ಇನ್ನೂ ಬಂಡೆ ಆರಿಲ್ಲಮ್ಮ. ಇನ್ಸ್ಪೆಕ್ಟ್ರೆ ಅವನು ಹೊಡಿತಿದ್ಲು ಅಂತ ಹೋದರೆ ಜೀವನ ಹೇಗಿದೆ ಅಂದರೆ ಹೇಳ್ತೀರಿ ಸ್ನೇಹಿತರೆ, ಹಾಸ್ಯವಾಗಿ ನೀವು ಜೀವನವನ್ನು ನೋಡಿದ್ರೆ 100 ವರ್ಷ ಬಾಳ್ತೀರಿ. ಅದಕ್ಕೆ ನಕ್ಕವ ಗೆದ್ದವ ಅಂತ ಹೇಳ್ತಿದ್ರು. ಹೀಗಾಗಿ ನಾನು ನೋಡಿದಂತೆ ಪ್ಯಾರಾಲಿಸಿಸ್ ಏನಂತೀರಿ ನಿಮ್ಗೆ ಇಲ್ಲಿ? ಪಾರ್ಶ್ವವಾಯು. ಅದಕ್ಕೆ ತುಂಬ ಹೆಸರಿದೆ. ಪ್ಯಾರಾಲಿಸಿಸ್, ಪಾರ್ಶ್ವವಾಯು, ಲಕ್ವಾ, ಮತ್ತೆ ಹೌದಾ ಈ ಕಡೆ ಹೆಂಗಿದೆಯಾ ಪಕ್ಷವಾತ. ನೋಡಿ ಎಷ್ಟು ಚೆನ್ನಾಗಿ. ಅದನ್ನು ಹೊಡೆದಂಥ ಹೆಣ್ಮಕ್ಳನ್ನ ನೋಡೇ ಇಲ್ಲ ನಾನು. ಅದೇನಿದ್ರು ನಮ್ಮ ಸೊತ್ತೆ ಗಂಡಸರದೆ ಟಿಂಗ್ ಅಂತ ನಿಂತ್ಕೊಂಡ್ಬಿಡ್ತೀವಿ. ಹೆಣ್ಮಕ್ಳಿಗೆ ಅದು ಹೊಡೆಯೋದೇ ಇಲ್ಲರಿ. ಹೆಣ್ಮಕ್ಳು ನಾನು ಕೇಳಿದೆ, ಎಷ್ಟೋ ಜನ ಪೇಷಂಟ್ಗಳನ್ನ ಕೇಳಿದ್ದೀನಿ, ಪ್ಯಾರಾಲಿಸಿಸ್ ಪೇಷಂಟ್ ಹೆಣ್ಮಕ್ಳು. ಇಲ್ಲ ಸರ್, ಹೆಣ್ಮಕ್ಳು ಇಲ್ಲ, ಬರಲ್ಲ. ಪ್ಯಾರಾಲಿಸಿಸ್ ಯಾಕಾಗಲ್ಲ ಅವ್ರಿಗೆ? ಅವರಷ್ಟು ಹೆಲ್ತಿನ? ಆಗಲ್ಲ ಸರ್. ಅವರು ಕೈ, ಕಾಲು, ಬಾಯಿ, ಕಣ್ಣು ಎಲ್ಲ ಬಳಸ್ತಾರೆ, ಗಂಡಸು ಬಳಸಲ್ಲ. ಹೆಂಡ್ತಿ ಇದ್ಲಂದ್ರಂತೂ ಕಲ್ ಕೂತಿರ್ತಾನೆ ಅವನು. ಇಲ್ಲಿ ಅನೇಕ ಜನ ಹೆಂಡ್ತಿನ ಮುಂದೆ ಬಿಟ್ಟು ಹಿಂದೆ ಕೂತು ಗಂಡಸರು ಎದ್ದೆದ್ದು ಹಿಂಗೆ ನೋಡ್ತಿರ್ತಾಳೆ. ಹೇಳ್ತಾಳೋ ಏನೋ, ಕರ್ಕೊಂಡು ಹೋದ್ರಾಯ್ತು. ನೋಡ್ದಂಗೆಲ್ಲ ಇವಳಿಗೆ ಅಯ್ಯೋ ಏನು ನೋಡ್ತಾರಪ್ಪ ಇವರು ಅಂತ ಹೋದ್ಲು ಅಂದರೆ ಅವಳನ್ನ ಮನೆ ಬಿಟ್ಟು ತಿರ್ಗಾ ಅವ್ರು ಇಲ್ಲಿಗೆ ಬರ್ತಾರೆ. ಎಷ್ಟೋ ಅನುಭವ ಆಗಿದೆ. ಯಾಕೆ ಹೆಣ್ಮಕ್ಳಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಗಲ್ಲ ಅಂದರೆ ಮನೆ ಕಾಯೋನು ಹಿಂಗೆ ಕೂತಿರ್ತಾನೆ. ಈ ಮದುವೆ ಲಗ್ನ ಪತ್ರ ಅಂತೀವಲ್ಲ ನಾವು, ಇನ್ವಿಟೇಷನ್, ಅದನ್ನ ಕೊಡೋಕೆ ಬಂದವ್ರು ನೋಡಿ ನೀವು, ಆಂಟಿ ಅಂತಲೇ ಬರ್ತಾರೆ. ಇದು ಅಂಕಲ್ ಕಟ್ಟೆ ಮೇಲೆ ಕೂತಿರ್ತದೆ ಹೊರಗಡೆ. ಇದಕ್ಕೆ ಯಾರು ಕೊಡಲ್ಲ. ಈ ಕಡೆ ಹೇಗೆ ನಗಲ್ಲ, ಮಾತಾಡಲ್ಲ. ನಿನಗೆ ಮದುವೆ ಇನ್ವಿಟೇಷನ್ ಕೊಡ ಬಡ್ಡಿ ಮನೆ ಒಳಗಡೆ ಹೋಗಿ ಇನ್ವಿಟೇಷನ್ ಕೊಟ್ಟು ಅಲ್ಲಿ ಇನ್ವಿಟೇಷನ್ ಕೊಡ್ತಾರೆ. ಆಕೆ ಬಂದ ತಕ್ಷಣ ಇನ್ವಿಟೇಷನ್ ಇಸ್ಕೊಳ್ಳಲ್ಲ. ಪುಟ ಬಿಸಿಲಲ್ಲಿ ಬಂದಿದೆಯಾ, ಪಾನಕ ಮಾಡ್ಲಾ, ಶರ್ಬತ್ ಮಾಡ್ಲಾ, ಬೆಳಗಿನ ಉಪ್ಪಿಟ್ಟಿದೆ ಕೊಡ್ಲಾ, ನಿನ್ನೆ ಚಿತ್ರಾನ್ನ ಇದೆ ಹಾಕ್ಕೊಡ್ಲಾ, ಫ್ರಿಜ್ಜಲ್ಲಿ ತಿಂತೀಯಾ, ಇದೆಲ್ಲ ಹೊಟ್ಟೆ ಬಗ್ಗೆ ಕೇಳ್ತಾರೆ. ಅದಕ್ಕೆ ಒಳಗಡೆ ಹುಡ್ಕೊಂಡು ಹೋಗ್ತಾರೆ. ಅವನ್ನೆಲ್ಲ ಟಿಫಿನ್ ಎಲ್ಲ ಮಾಡ, ಆಂಟಿ ನಮ್ಮ ಅಂಕಲ್ ಮ್ಯಾರೇಜು ಬರಬೇಕು. ಓಕೆ ಬರ್ತೀನಿ ಅಂಕಲ್, ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ತಪ್ಪು ತಿಳ್ಕೊಬಾರ್ದು. ಏನು ನೀವೆಷ್ಟು ಕಿಲಿಕಿಲ ಕುಲ್ಕುಲ್ ಅಂತ ನಗ್ತೀರಾ, ಎಷ್ಟು ಚಟುವಟಿಕೆಯಿಂದ ಇದ್ದೀರಾ, ಜೀವ ಕಳೆ ತುಂಬಿದೆ ನಿಮ್ಮ ಮುಖದ ಮೇಲೆ. ಅಂಕಲ್ ಯಾಕಾಗಿ ಹೀಗಿದ್ದಾರೆ? ಅದಕ್ಕೆ ಅವಳು ಹೇಳಿದ್ದು, ನಾನು ಕಿಟ್ಟಿ ಪಾರ್ಟಿ, ಪ್ರಾಣೇಶ್ ಹಾಸ್ಯ ಸಂಜೆ ಕಾರ್ಯಕ್ರಮ, ಕ್ಲಬ್ಗಳಿಗೆಲ್ಲ ಹೋಗ್ತೀನಪ್ಪ, ನಾನು ಆ್ಯಕ್ಟಿವ್ ಆಗಿರಲೇಬೇಕು, ನಾನು ಅದಕ್ಕೆ ಹೇಗಿದ್ದೀನಿ, ಮಹಿಳಾ ಮಂಡಳ ಅದೆಲ್ಲ ಹೋಗ್ತೀನಿ. ಮತ್ತು ಅಂಕಲು ಹೆಣ ಹೊರಕ್ಕೆ, ಸ್ಮಶಾನಕ್ಕೆ, ಯಾರ್ದಾದ್ರೂ ತಿಥಿ ಊಟಕ್ಕೆ, ಹೀಗೆ ಹೋಗಿ ಇವ್ರು ಮಾಡೋದು ಇವರೇ ಅಂಥವಕ್ಕೆಲ್ಲ ಅವ್ರನ್ನ ಕಳಿಸಿ ನೀವು ಮಾತ್ರ ಇಂಥದಕ್ಕೆ ಬರ್ತೀರ. ಹೌದಾ? ಅದಕ್ಕೆ ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ಯಾರಾಲಿಸಿಸ್ ಯಾಕೆ ಅಟ್ಯಾಕ್ ಆಗಲ್ಲ ಅಂದರೆ ಕೈ ಬಾಯಿ ಬಳಸಲ್ಲ. ನೀವೇ ಅವ್ನು ಗಂಡಸು ಬರೀ ಅಂತಾನಿಷ್ಟೇ, ನೀವು ಆಗಲ್ಲ. ಈಗ ಯಾರೋ ಒಬ್ರು ಬಂದರು ಅಂತ ತಿಳ್ಕೊಂಡೆ, ಪಾಪ ಬಸ್ ಸಿಗಲಾರ್ದನೋ ಅಥವಾ ಮರ್ತೋ, ಈಗ ಬಂದು ನೀವೇನು ಮಾಡ್ತೋ ಒಬ್ರು ಯಾರು ನೋಡಿ ಈಗ ಬಂದ್ಲು, ಹೌದಾ, ಅಯ್ಯಯ್ಯ ನೋಡ್ಕೊಂಡು ಈಗ ಬಂದ ಮುಗಿಯೋದು ಬಂತ ಲಾಸ್ಟ್ ಭಾಷಣ ಇದೆ. ಗಂಡು ಸಾಗಲ್ಲ, ಹಿಂಗೆ ನೋಡ್ತಾನೆ, ಬಡ್ಡಿ ಮಗ ಈಗ ಬಂದ, ಒಳ್ಳೇದಾಯ್ತು, ಮುಗಿದ ಮೇಲೆ ನಾವು ಹೋಗೋ ಜಾಗಕ್ಕೆ ಹೋದ್ರಾಯ್ತು ಅಂತ ಅವ್ನು ಸಮಾಧಾನ ಮಾಡ್ಕತ್ತ. ನೀವು ಆಗಲ್ಲ ಅಂದು ಹೀಗೆ ಮಾಡಿ ಅದಕ್ಕೆ ಪ್ಯಾರಾಲಿಸಿಸ್ ನಿಮ್ಮ ಹತ್ರ ಬರ್ತದೆ. ನೀವು ಕೈ ಕಾಲು ತಿರುತ್ತಾ ಅವಳ ಮೇಲೆ ಕ್ರೋಧದ ಮಳೆ ಸುರಿಸ್ತಿರ್ಬೇಕಾದ್ರೆ ನಮ್ಮ ಕೆಲಸ ಇಲ್ಲಿ ನಡೆಯಲ್ಲ ಅಂತ ವಾಪಸ್ ಹೋಗ್ತದೆ. ನೋಡಿ, ಹೀಗೆ ಹಾಸ್ಯದ ಮುಖಾಂತರ ಜೀವನದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂದರೆ ಶಾಂತಿಯುತವಾಗಿರಬೇಕು, ನಗಬೇಕು. ನಕ್ಕವ ಗೆದ್ದವ ಅನ್ನೋದು ಇದಕ್ಕೆ ಅಂತ ಹೇಳ್ತಾ ಸಾಕಷ್ಟು ಸಮಯ ಆಗಿದೆ. ಎಲ್ಲರ ಭಾಷಣ ನನಗೆ ನಮ್ಮ ಇವ್ರ ಭಾಷಣ ಅಂದ್ರಾಡ್ಯಲ್ ಕೇಳೇ ಇರಲಿಲ್ಲ ನಾನು, ಫುಲ್ಲು ಬರೀ ಸ್ವಲ್ಪ ಅಲ್ಲಲ್ಲಿ ನೋಡಿದ್ದು. ನಾನು ಅವ್ರಿಗೆ ನೀವು ಒಂದು ಯೂಟ್ಯೂಬ್ ಮಾಡಿ ಸರ್ ಅಂತ ಹೇಳಿದೆ. ಅವ್ರಿಗೆ ಯೂಟ್ಯೂಬ್ ಮಾಡಿದ್ರೆ ಸಾಕಷ್ಟು ಜನರಿಗೆ ಮುಟ್ತೀವಿ, ಕಾರ್ಯಕ್ರಮ ಬರ್ತದೆ, ಅವ್ರಿಗೊಂದು ಯೂಟ್ಯೂಬ್ ಮಾಡ್ಬೇಕು. ಯೂಟ್ಯೂಬ್ ಇವತ್ತು ಒಳ್ಳೆ ದಂಧೆ. ನನ್ನ ಇಬ್ಬರು ಮಕ್ಕಳು ನಿರುದ್ಯೋಗಿಗಳು, ಅವರಿಬ್ಬರು ಬದುಕ್ತಿರೋದು ಯೂಟ್ಯೂಬ್ಗಳ ಮೇಲೆ. ದಯವಿಟ್ಟು ಅಂಥ ಹಾಸ್ಯವನ್ನು ಯೂಟ್ಯೂಬ್ಗಳಲ್ಲಿ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನೋಡಿ ಅಂತ ಹೇಳ್ತಾ ಭಾಳ ಹೊತ್ತು ಮಾತಾಡಿದೆ ಅಂತ ಹೇಳ್ತದೆ. ನೆಕ್ಸ್ಟ್ ಮಂಗಳೂರು ಹುಡುಗ, ಹುಬ್ಬಳ್ಳಿ ಹುಡುಗಿ, ಇದು ತದ್ವಿರುದ್ಧವಾದಂಥ ಜೋಡಿ. ನಿಮ್ಮ ಕಡೆ ಮಂಗಳೂರದೆಲ್ಲ ನಿಮಗೆಲ್ಲ ಪರಿಚಯ, ನಿಮ್ಮ ಭಾಷೆನೇ ನಮ್ಮ ಭಾಷೆ ಬೇರೆ, ನಮ್ಮೆಲ್ಲ ಹೊರಟು ಮಾತು. ಮಂಗಳೂರು ಹುಡುಗ ಹುಬ್ಬಳ್ಳಿ ಹುಡುಗಿನ ಮದುವೆ ಆದ. ಅಲ್ಲೆಲ್ಲ ಹುಬ್ಳಿಲಿದ್ದು ಸಾಯಂಕಾಲ ಮಂಗಳೂರಿಗೆ ವಾಪಸ್ ಬಂದರು. ಬೆಳಗ್ಗೆ ಬಸ್ಸಲ್ಲಿ ಕೂತು. ನಮ್ಮ ಕಡೆ ಒಂದು ಅಭ್ಯಾಸ ಏನು ಹೆಣ್ಣಿನ ತಂದೆದು ಅಂದರೆ, ನಾವು ಊರು ಮುಟ್ಟಿದ್ರ ಅಂತ ಕೇಳ್ತೀವಿ. ಹೌದಾ? ಕರ್ಕೊಂಬಂದ ತಕ್ಷಣ
ಅವ್ರು ಅಳಿಯಂದ್ರೆ ಫೋನ್ ಮಾಡಿದ್ರು, ಮಂಗಳೂರು ಅಳಿಯನಿಗೆ ಫೋನ್ ಮಾಡಿದ್ರು, ಅಳಿಯಂದ್ರೆ ಮುಟ್ಟಿದ್ರಾ? ಅವನೇನು ಉತ್ತರ ಕೊಡಬೇಕು? ಈಗ ತಾನೇ ಬಂದಿದ್ದೇನೆ, ರಾತ್ರಿ ಮುಟ್ತೇನೆ ಅಂದ. ಹಾಂ, ಎಷ್ಟು ವೈಚಿತ್ರ್ಯ ರೀ. ನಗಲ್ಲ ಮಂಗಳೂರು ಜನ. ಇದು ಮಂಗಳೂರು ಪ್ರಾಂತಕ್ಕೆ ಸೇರಲ್ವಾ? ಸೇರುತ್ತಾ? ಆದರೂ ಇವತ್ತು ಫಾರ್ ಬೆಟರ್. ನಾನು ಇನ್ಮೇಲೆ ಸ್ವಲ್ಪ ತಿದ್ದುಕತ್ತೀನಿ. ಮಂಗಳೂರು ಜನ ಭಾಳ ಹೊತ್ತಾದ್ಮೇಲೆ ನಗ್ತಾರೆ ಸರ್, ತಕ್ಷಣ ನಗಲ್ಲ, ಸ್ವಲ್ಪ ನಗ್ತಾರೆ ಅಂತ ಹೇಳ್ತೀನಿ. ಆಮೇಲೆ ವಾಕಿಂಗ್, ಆ ಥರ ವಾಕಿಂಗ್. ಎಸ್, ಇನ್ನೇನು ಕೆಲವು ಅದಕ್ಕೆ ನಿಮಗೋಸ್ಕರ ಬರ್ಕೊಂಬಂದಿದ್ದೆ. ಇಲ್ಲಿ ಟೀಚರ್ಗಳಿದ್ದೀರಾ ಯಾರಾದರೂ? ಲೇಡಿ ಟೀಚರ್. ಅಂದರೆ ಪ್ರೈಮರಿ ಸ್ಕೂಲ್ಗಮ್ಮ ಹೈಸ್ಕೂಲ್ಗ? ಹೈಸ್ಕೂಲು ಪ್ರೈಮರಿ ಸ್ಕೂಲ್ ನಡೀತದೆ. ಇವರು ಏನು ಮಾಡ್ತಾರೆ ಗೊತ್ತಾ? ಶಿಶುವಿಹಾರದ ಟೀಚರ್ಗಳು ಭಾಳ ಸರ್ವಿಸ್ ಇರ್ತದೆ. ಈ 15ನೇ ತಾರೀಕು ಆಗಸ್ಟ್ 15ಕ್ಕೆ ಪ್ರಭಾತ್ ಬೇರಿ ಅಂತ ಮಾಡ್ತಾರೆ. ನಿಮ್ಮಲ್ಲೂ ಅದೇ ಶಬ್ದ ಅಲ್ಲ, ಪ್ರಭಾತ್ ಬೇರಿ ಅಂತ. ಆ ಮಕ್ಕಳ ಮೆರವಣಿಗೆ, ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. 2 ಮಾತು ಹೇಳಿದ್ರು. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳಿಸಿ. ಆ ಮಕ್ಕಳಿಗೆ ಹೇಳ್ಕೊಡ್ತಾರೆ. ನಾವು ಶಾಲೆ ಬಿಟ್ಟ ಮಕ್ಕಳನ್ನು ಅಂತೀವಿ, ಶಾಲೆಗೆ ಕಳಿಸಿ ಅನ್ಬೇಕು ನೀವು. ಮಹಾತ್ಮ ಗಾಂಧೀಜಿಯವರಿಗೆ ಅಂತೀನಿ, ಜೈವಾಗಲಿ ಅನ್ನಬೇಕು. ಇಷ್ಟೇ ಆ ಮಕ್ಕಳಿಗೆ. ಶಾಲೆ ಬಿಟ್ಟ ಮಕ್ಕಳನ್ನು ನೀವು ಹೇಳಿ, ಶಾಲೆಗೆ ಕಳಿಸಿ, ಮಹಾತ್ಮ ಗಾಂಧೀಜಿಯವರಿಗೆ ಜೈವ. ಇಷ್ಟೇ. 5-6 ಏರಿಯಾ ಸುತ್ತಾಗ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ, ಮಹಾತ್ಮ ಗಾಂಧೀಜಿಯವರಿಗೆ ಜಯವಾಗಲಿ. ಬಿಸಿಲು, ನೀರಡಿಕೆ ಆಯಿತು. ಹಿಂದಿರೋ ಮಕ್ಕಳನ್ನ ಕಂಟ್ರೋಲ್ ಮಾಡೋ ಟೀಚರ್ನ ಕರೆದ್ಲು. ನೀನು ಸ್ವಲ್ಪ ಕೂಗ್ಬಾರೆ, ನಾನು ಇಲ್ಲೊಬ್ಬರು ಪಕ್ಕದ ಮನೇಲಿ ಹೋಗಿ ನೀರು ಕುಡಿದು ಬರ್ತೀನಿ ಅಂತ. ಆಯಿತು ಅಂತ ಎಕ್ಸ್ಚೇಂಜ್ ಆಯಿತು ಜಾಗ. ಅವಳಿಗೆ ಮೊದಲು ಯಾವುದೋ ಕೊನೆಯದು ಯಾವ 2ನೇದು ಯಾವುದೋ ಗೊತ್ತಿಲ್ಲ. ಅವಳೇನೇ ಬಿಟ್ಲು, ಶಾಲೆ ಬಿಟ್ಟ ಮಕ್ಕಳಿಗೆ ಜಯವಾಗಲಿ, ಮಹಾತ್ಮ ಗಾಂಧೀಜಿಯವರನ್ನು. ಅದನ್ನ ಅದಕ್ಕೆ ಕಂಠಪಾಠ ಮಾಡಿಸ್ಬಾರ್ದು ಮಕ್ಕಳಿಗೆ, ಅದು ಅವ್ರ ತಲೆಯಲ್ಲಿ ಹೋಗುವ ಹಾಗೆ ಹೇಳಬೇಕು. ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ, ದಯವಿಟ್ಟು ಮಕ್ಕಳನ್ನ 10ನೇ ಕ್ಲಾಸಿಂದ ಬೇಕಾದ್ರೆ ಇಂಗ್ಲೀಷ್ ಮೀಡಿಯಮಿಗೆ ಸೇರಿಸಿ, ಬೇಡಲ್ಲ, ಪ್ರಾರಂಭದಿಂದಲೇ ಸೇರಿಸ್ಬೇಡಿ. ಮಮ್ಮಿ ಡ್ಯಾಡಿ ಸಂಸ್ಕೃತಿ ಹೋಗಬೇಕು. ಕನ್ನಡದಲ್ಲಿ ಅಮ್ಮ, ಅವ್ವೆ, ಅಬ್ಬೆ ಎಷ್ಟು ಶಬ್ದಗಳಿದೆ ರೀ. ಅಪ್ಪ, ತಂದೆ, ಪಿತೃ, ಪೋಷಕ, ಡ್ಯಾಡಿ ಮಮ್ಮಿ ಬಿಟ್ಟರೆ ಏನು? ಮಮ್ಮಿ ಅಂದರೆ ನಿಮಗೆಲ್ಲ ಗೊತ್ತು, ಈಜಿಪ್ಟಿನ ಕಾದಿಟ್ಟ ಹೆಣ. ಮಮ್ಮಿ ಅಂದ್ರೇ ಸಂತೋಷ ಇರೋರಿಗೆ. ನೋಡಿ, ಮಮ್ಮಿ ಅಂದರೆ ತುಟಿಗಳು ಸೇರ್ತವೆ, ಅವ್ವ ಅಂದರೆ ಸೇರಲ್ಲ. ಹೌದಾ? ಈ ಥರದ ಎಕ್ಸರ್ಸೈಸ್ಗಳನ್ನು ಕೂಡ ಹೇಳ್ತಾರೆ. ಇಲ್ಲಿ ಯೋಗ ಗೀಗ ಮಾಡೋರು ಯಾರಿದ್ದೀರಾ? ಕಬಡ್ಡಿ ಈ ಭಾಗದಲ್ಲಿ ಇದೆಯಾ? ಹಾಂ, ಕಬಡ್ಡಿ ಫೇಮಸ್ಸಾ? ಅದಕ್ಕೆ ಹೀಗಿದ್ದೀರಿ ನೀವು. ಕಬಡ್ಡಿ ನಂಬರ್ 1 ಸರ್ ನಮ್ಮ ಕರ್ನಾಟಕ ಆಟಗಳು. ಯಾಕಂದರೆ ಎಲ್ಲ ಅಂಗಳ ನೋಡಿ, ಶ್ರೀಮಂತರೆಲ್ಲ ಇದು ಟೆನ್ನಿಸು, ಶಟ್ಲು ಆಡ್ತಾರೆ, ಬರೀ ಇಷ್ಟೇ. ಟಿಂಗ್. ಕ್ರಿಕೆಟ್ ಅಂತೂ ನನಗೇನು ಆಸಕ್ತಿ ಇಲ್ಲರಪ್ಪ. ಹಿಂಗೆ ನಿಂತ್ಕೊಂಡು ಹಿಂಗೆ ಮಾಡ್ತಿರ್ತಾರೆ. ಹಿಂದ್ಗಡೆ ನಮಗೆ ಅವನು ಸೈಕಲ್ಗೆ ಹವಾ ಹೊಡಿತಿದ್ದಾನೇನೋ ಅಂತ ಅನಿಸುತ್ತೆ. ನಿಜವಾದ ಭಾರತೀಯ ಆಟ, ರಾಷ್ಟ್ರೀಯ ಆಟ ಕಬಡ್ಡಿ. ಅದನ್ನು ರಾಷ್ಟ್ರೀಯ ಆಟ ಮಾಡಬೇಕು. ಇಡೀ ಸರ್ವಾಂಗಾಂಗಗಳ ಇದೇನು ವ್ಯಾಯಾಮ ಆಗೋದು ಕಬಡ್ಡಿ. ಉಸಿರುಗಟ್ತೀವಿ. ಉಸಿರು ಎಷ್ಟು ಬಿಗಿ ಹಿಡಿತೀರೋ ಅಷ್ಟು ಆಯುಸ್ಸು ಮುಂದಕ್ಕೆ ಹೋಗುತ್ತೆ. ನಿಮ್ಮ ಆಯುಸ್ಸು ನಿಮ್ಮ ಕೈಯಲ್ಲೇ ಇದೆ. ಸಿಗರೇಟು, ಬೀಡಿ, ಡ್ರಿಂಕ್ಸ್ ಮಾಡಿದವ್ರು ಒದರಾಡ್ತಾರೆ. ದಿವಸಕ್ಕೆ ಎಷ್ಟೋ ಪದ ಆಡ್ಬೇಕಂದ್ರೆ 1000 ಪದ ಆಡಿ ಬೇಗ ಸತ್ತೋಗ್ತಾರೆ. ಉಸಿರು ತಗೊಂಡು ಅಂತ ಬಿಡ್ತಾರೆ, ಹೋಯ್ತಲ್ಲ ಆಮ್ಲಜನಕ. ಸಿಗರೇಟ್ ಅದು ಕುಡಿತ ಏನಿದೆ ಅದಂತೂ ಇನ್ನೂ ಹಾಳು ಮಾಡ್ತದೆ. ಆದರೆ ಕಬಡ್ಡಿ ಆಟದಂಥ ಆಟ ನೋಡಿ, 2 ನಾಸಿಸ್ಟ್ರಲ್ಸು ಕ್ಲೀನ್ ಆಗಿರಬೇಕು. ಅದಕ್ಕೇನು ಮಾಡಬೇಕು? ಜಾಗಿಂಗ್ ಮಾಡಬೇಕು ನಿಂತಲ್ಲಿ. 2 ನಿಮಿಷದಲ್ಲಿ ಕ್ಲೀನ್ ಆಗಿಬಿಡ್ತಾರೆ. ಹಂಗಾದ ತಕ್ಷಣ ಉಸಿರು ತಗೋಬೇಕು. ಎಷ್ಟೊತ್ತು ಉಸಿರು ಬಿಗಿ ಹಿಡಿತೀರೋ ಅಷ್ಟು ಆಯುಸ್ಸವನ್ನು ಯಮನ್ನ ಕೇಳೋ ಹಾಗಿಲ್ಲ, ನೀವೇ ಪಡಿತೀರಿ. ನೋಡಿ, ಇದೇನೆ ಹೋಗಿಲ್ಲ. ನೋಡಿ, ಯಾವಾಗಲೂ ಹೆಂಗೆ ಬೇಗ ಎಚ್ಚರಿಸಿ ಮತ್ತೆ ಭೂಲೋಕ ಹೋಗ್ತಾರೆ. ನ್ಯಾಚುರಲ್ ಸಾಯಿಲಿ ನಮ್ಮ ಗುರುಗಳು ಅಂತ. ಇಷ್ಟೊತ್ತು ನಾನು ಉಸಿರಿಡಿದ್ರೆ ಎಷ್ಟು ಸೆಕೆಂಡ್, ಅಷ್ಟು ಸೆಕೆಂಡ್ ಆಯುಸ್ಸ ನೀವೇ ಗಳಿಸ್ಕೊಂಡ್ರಂತೆ. ಅದು ದಣದಿರ್ತದೆ, ಅದು ಸ್ವಲ್ಪ ಕೊಡಬೇಕು. ಇದೇ ಮೇನ್. ಉಸಿರು ಎಳ್ಕೊಳ್ಳೋದು ಈ ಥರ ಹಿಂಗೆ ನಿಲ್ಲೋದು. ಇದು ಕಬಡ್ಡಿ ಆಟದ ಮೊದಲು. ಕಬಡ್ಡಿ ಕಣ್ಣುಗಳಿಗೆ ವ್ಯಾಯಾಮ ಆಗ್ತದೆ. ನೀವು ಐ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಅವ್ರು ಈ ಕಡೆ ನೋಡಿ, ಹಿಂತಿರುಗಿ ಕತ್ತು ಹೊರಳಿಸ್ಬೇಡಿ, ಈ ಕಡೆ ನೋಡಿ ಅಂತ ಹೇಳ್ತಾರೆ. ಹೌದಾ? ನಿಜವಾಗ್ಲೂ ಎಷ್ಟಿದೆ ಕಾರಣ. ಗುಡ್ಡೆ ತಿರುಗಬೇಕು. ನಿಮ್ಮದು ಮಾತ್ರ ಇಲ್ಲ. ನೀವು ಹೇಳ್ತಾರೆ ಹೆಣ್ಮಕ್ಳು ಬರೀ ಸಿಟ್ಟು,
ಮಾಡಿದ್ನಲ್ಲ ಅವೆಲ್ಲ ನೀವು ಆರೋಗ್ಯವಾಗಿರೋದಕ್ಕೆ ಕಾರಣ. ಆಯುಸ್ಸು ಜಾಸ್ತಿ ಇವ್ರಿಗೆ ಹೆಣ್ಮಕ್ಳಿಗೆ. ಯಾರ ಮನೆಯಲ್ಲೇ ನೋಡಲಿ ನೀವು ಗಂಡನ ಫೋಟೋಕ್ಕೆ ಹಾರ, ಹೆಂಡ್ತಿ ಫೋಟೋಕ್ಕೆ ಅಯ್ಯೋ ತುಂಬ ವರ್ಷ ಆಯಿತು ಮಕ್ಕಳೆಲ್ಲ ಇಷ್ಟಿದ್ರೆ ಕಬಡ್ಡಿ 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 ಕಬಡ್ಡಿ, ಉಸಿರು, ಕಣ್ಣು ಕಬಡ್ಡಿ ಕಬಡ್ಡಿ ಕಬಡ್ಡಿ, ಕೈ ಕಬಡ್ಡಿ ಕಬಡ್ಡಿ, ಕಾಲು ಕಬಡ್ಡಿ ಕಬಡ್ಡಿ, ಇಷ್ಟೆಲ್ಲ ಮಾಡಿನೂ ಅವನ್ನ ಹಿಡಿತಾರೆ ಎದುರು ಪಾರ್ಟಿಯವರು. ಹಿಡಿದ್ರೂ ಕೂಡ ಅವನು ಉಸಿರು ಬಿಡದೆ ಕಬಡ್ಡಿ 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 ಅಂತ ಅವ್ರನ್ನೆಲ್ಲ ಮೇಲೆ ಕಂಡು ತೆವಳ್ತಾ ಬಂದ ಗೆರೆ ಮುಟ್ತಾನೆ. ಇದೇನು ತೋರಿಸುತ್ತೆ? ಮುಂದೆ ನಿಮ್ಮ ತಂದೆ ತಾಯಿಗಳು ಹೋದ ಮೇಲೆ ಈ ಮನೆಯ ಜವಾಬ್ದಾರಿ, ಮಕ್ಕಳ ಅಣ್ಣ ತಮ್ಮಂದ್ರೆ ಜವಾಬ್ದಾರಿ ನಿಂದು, ಅವ್ರನ್ನೆಲ್ಲ ನೀನು ಬೆನ್ನ ಮೇಲೆ ಕೂತ್ಕೊಂಡು ಗುರಿ ಮುಟ್ಟಿಸೋರಿಗೆಲ್ಲ ಅನ್ನೋ ತೋರಿಸೋದೇ ಕಬಡ್ಡಿ ಆಟದ. ಕಬಡ್ಡಿಯನ್ನೇ ಆಡಿಸುವಂಥ ಒಂದು ಸಂಸ್ಥೆ ಇದೆ, ಯಾವ್ದು ಹೇಳ್ರಿ? ಬರೀ ಕಬಡ್ಡಿ ಆಡಿಸ್ತಾರೆ ಅಲ್ಲಿ. ಯಾವ ಸಂಸ್ಥೆ? RSS. ಫಸ್ಟ್ ಕಬಡ್ಡಿಗೆ ಪ್ರಿಫರೆನ್ಸ್ ಅಲ್ಲಿ. ಕ್ರಿಕೆಟ್ ಕೆಟ್ಟದು ಅಂತ ಅನ್ನಲ್ಲ, ಆದರೆ ಅದರಲ್ಲೂ ಓಡೋದು ಗಿಡದಿದೆ, ಕಷ್ಟ ಇದೆ, ಆದರೆ ಅದು ಭಾಳ ಕಾಸ್ಟ್ಲಿ ಆಟ. ಮಕ್ಕಳಿಗೆ ಕಬಡ್ಡಿ ಆಡೋದನ್ನು ಕಲಿಸ್ರಿ. ಇದು ಏನಂತಾರೆ? ಅದು ಒಳ್ಳೆ ಆಟ. ನೀವು ಅಷ್ಟೇ, ಯೋಗ. ಈಗ ಪ್ರಾಣೇಶ್ ಹೇಳಿದ್ರೆ ಅಂತ ನಾಳೆಯಿಂದಲೇ ಉಸಿರು ಬಿಗಿ ಹಿಡಿಬೇಡ್ರಮ್ಮ ಮತ್ತೆ ಹೋಗಿ. ನಾನು ಹಿಂಗೆ ಯಾವುದೋ ಒಂದು ಹೇಳಿಬಿಟ್ಟೆ, ಉಸಿರು ಎಷ್ಟು ಬಿಗಿ ಹಿಡಿತೀರೋ ಅಷ್ಟು ಆಯುಸ್ಸು ಯಮ ಕೊಡಲ್ಲ, ನೀವೇ ಪಡಿತೀರಿ ಅಂತ ಹೇಳಿಬಿಟ್ಟೆ. ಇಂಥದ್ದೊಂದು ಮಗು ಹೋಗಿ ಅವ್ರ ಅಜ್ಜನೇ ಎಬ್ಬಿಸ್ಬಿಡ್ತು. ಅಜ್ಜ, ಪ್ರಾಣೇಶ್ ಮಾತಾಡ್ತಿದ್ದಾನೆ, ನೀನು ನನಗೆ ಇನ್ನೂ ತುಂಬ ವರ್ಷ ಇರಬೇಕು, ಉಸಿರು ಬಿಗಿ ಹಿಡಿ ನೀನು. ಪಾಪ, ಯಾಕೋ ಆಯುಸ್ ಜಾಸ್ತಿ ಆಗುತ್ತೆ, ಇನ್ನೂ ನನ್ನ ಜೊತೆ ಇರ್ತೀಯ ನೀನು. ಹೌದು ಅಂದು ಅವ್ನು ಪೇಟ ಗೀಟ ಎಲ್ಲ ತೆಗೆದಿಟ್ಟು ಅಜ್ಜ ಉಸಿರು ತಗೊಂಡ ಅಂತ ಅವ್ನು ತಗೊಂಡ. ಈ ಹುಡುಗ 1 2 3 4 2 5 10 15 20 30 40 ಎಣಿಸಿದ. ಅಜ್ಜ ಅಂತ ಮುಟ್ತಾನೆ, ದಬಾರ್ ಅಂತ ಬಿದ್ದೋಗ್ಬಿಟ್ಟ. ನಾನು ಒದೆಯಕ್ಕೆ ಬಂದಿದ್ದಾರೆ ಊರು ಜನ, ಇಂಥದ್ದು ಹೇಳ್ಕೊಡ್ತೀಯ. ಅದಕ್ಕೆ ತಮಾಷೆಯಾಗಿ ಆದರೂ ಕೂಡ ಇದರೊಂದು ಸಂದೇಶ ಇದೆ, ಇದರೊಂದು ಅರ್ಥ ಇದೆ ಅಂತ ಹೇಳ್ತಾ, ನಿಮ್ಮ ಹೊಸನ್ಮುಖ ನೋಡಿ, ಒಬ್ಬರು ಹೇಳಿಲ್ಲ. ನಮ್ಮಲ್ಲಿ 3 ಜನ ಭಾಷಣ ಕೇಳಿದ ಮೇಲೆ 25 ಜನ ಉಳಿತಿದ್ರು. ಇವರೆಲ್ಲ ಐಡಿಯಾ ಮಾಡ್ತಾರೆ, ನನಗೆ ಕೊನೆ ಕೊಡ್ತಾರೆ. ಆಗ ಕಣ್ಣು ಕಾಣಲಾರ್ದವ್ರು 6 ಜನ, ಕಿವಿ ಕೇಳಿಸ್ಲಾರ್ದವ್ರು 9 ಜನ ಕೂತಿರ್ತಾರೆ. ಯಾಕ್ರಯ್ಯ ನೀವ್ಯಾಕೆ ಹೋಗಿಲ್ಲ ಅಂತ ಅಂದೆ. ಕರೆಯಕ್ಕೆ ಬರ್ಬೇಕು ಸರ್ ನಮ್ಮನ್ನು ಯಾರಾದರೂ, ಅವ್ರು ಬರೋವರೆಗೂ ಇನ್ನೂ ಸ್ವಲ್ಪ ಮಾತಾಡಿ ಅಂತ. ಹೌದಾ? ಈ ಶ್ರಾವಣ ಮಾಸದಲ್ಲಿ ಪುರಾಣ ಪುಣ್ಯಕಥೆಗಳಾಗ್ತಾವೆ. ಎಷ್ಟು ಜನ ಇರ್ತಾರೆ? ಒಂದು 4 ಜನ ಹೆಣ್ಮಕ್ಳು, ಒಂದು 5-6 ಜನ ಮುದುಕರು, ಎಲ್ಲರೂ ಕಣ್ಣು ಇಲ್ದವರು ಕಿವಿ ಇಲ್ದವರು, ಮೊಮ್ಮಕ್ಕಳು ಬಂದು ಕರ್ಕೊಂಡು ಹೋಗೋವರೆಗೂ ಕೂತಿರೋರು. ಆ ಶಾಸ್ತ್ರಿಗೂ ಪಾಪ ತಿಳಿಯಲ್ಲ, ಅವನು ಒದರ್ತಿರ್ತಾನೆ, ಇವರು ಕೇಳ್ತಿರ್ತಾರೆ. ಹಾಗಾಗಬಾರ್ದು. ಲವಲವಿಕೆಯಿಂದ ಇರಿ, ಆನಂದವಾಗಿರಿ. ಮಲೆನಾಡಿನ ಜನರ ಪ್ರೀತಿ ಪ್ರೇಮ ಯಾವತ್ತಿದ್ರೂ ಅದ್ಭುತವಾಗಿರ್ತಕ್ಕಂಥ, ಜಗದ್ವ್ಯಾಪಿ ಆಗಿರ್ತಕ್ಕಂಥ ಹೋಟೆಲ್ ಬಿಸ್ನೆಸ್ಸಿಂದ ನೀವು ಅನ್ನದಾತರೂ ಹೌದು. ಅನ್ನದಾತ ಸುಖೀ ಭವ ಅಂತಾರಲ್ಲ, ದುಡ್ಡು ಕೊಡ್ತೀವಿ, ಆ ಮಾತು ಬೇರೆ. ಆದರೂ ಕೂಡ ಸಮಯಕ್ಕೆ ಸರಿಯಾಗಿ ಅನ್ನ ಹಾಕ್ತಿರಲ್ಲ. ಮನೇಲಿ ಹೆಂಡ್ತಿ ಬೇಗ ಮಾಡಲ್ಲ, ಹೌದಾ? ಹೋಟೆಲ್ಗೇ ಹೋಗ್ತಾರೆ. ಬೆಂಗಳೂರಿಲೆಲ್ಲ ಹೋಟ್ಲ್ ಉದ್ದಿಮೆ ಅದ್ಭುತವಾಗಿ ಬೆಳೆದಿದೆ. ಇಲ್ಲೂ ಕೂಡ ಈ ಭಾಗದ ಜನರ ಹೋಟ್ಲ್ ಉದ್ದಿಮೆಗಳಿಂದ ಜಗತ್ತಿನ ಜನರಿಗೆ ಅನ್ನ ಹಾಕೋರಾಗಿದ್ರಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಅಭಿಮಾನ ಎಲ್ಲ ನಮ್ಮ ಮೇಲೆ ಹೀಗೆ ಇಲ್ಲ ಅಂತ ಹೇಳ್ತಾ ನಮ್ಮ ಮಾತಿಗೆ ಮಂಗಳ ಹಾಡ್ತೇನೆ. ಜೈ ಹಿಂದ್, ಜೈ ಕನ್ನಡ.